ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮವಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ, ಈ ದಿನದಿಂದ ನಾನು ಒಂದು ಆಡಿಯೋ ಬುಕ್ಕನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆಪ್ಷನನ್ನು ಕೊಟ್ಟಿದ್ದೆ, 4 ಪುಸ್ತಕಗಳನ್ನು ಕೊಟ್ಟು ಇದರಲ್ಲಿ ಯಾವ ಪುಸ್ತಕಕ್ಕೆ ನೀವು ಹೆಚ್ಚು ವೋಟ್ ಮಾಡ್ತೀರಿ ಆ ಪುಸ್ತಕದ ಒಂದು ಆಡಿಯೋ ಬುಕ್ಕನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದೆ. ಹೆಚ್ಚು ಓಟನ್ನು ಹಸಿರು ಹೊನ್ನು ಮತ್ತು ಆವರಣ 2 ಕೃತಿಗಳು ಪಡ್ಕೊಂಡಿದ್ವು. ಅದರಲ್ಲಿ ಹಸಿರು ಹೊನ್ನು ಕೃತಿಯನ್ನು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಹಾಸ್ಯಪೂರ್ಣವಾಗಿ ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ, ಕೇಳೋದಕ್ಕೂ ಕೂಡ ತುಂಬ ಮುದ ಅನಿಸುತ್ತೆ. ಹಾಗಾಗಿ ಈ ಒಂದು ಕೃತಿಯನ್ನು ಬರೆದಿರುವಂತಹ ಲೇಖಕರು BGL ಸ್ವಾಮಿ ಅವರು. ಇವರ ಪೂರ್ಣವಾದಂತಹ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರ ಜನನ ಫೆಬ್ರವರಿ 5, 1916 ಭಾರತೀಯ ತತ್ವಜ್ಞಾನಿ ಮತ್ತು ಕನ್ನಡದ ಪ್ರಮುಖ ಬರಹಗಾರರಾದಂತಹ DV ಗುಂಡಪ್ಪನವರ ಪುತ್ರ ಇವರು. ಮಹಾನ್ ಸಸ್ಯಶಾಸ್ತ್ರಜ್ಞ, ಸಂಶೋಧಕ, ಪ್ರೊಫೆಸರ್ ಆಗಿ ಸಾಹಿತ್ಯ ಕ್ಷೇತ್ರವನ್ನು ಬೆಳಗಿದಂತಹ ಇವರು ವಿನೋದಪೂರ್ಣ, ವಿಚಾರಪೂರ್ಣ ಹಾಗೂ ವೈಜ್ಞಾನಿಕ ಮಹಾನ್ ಬರಹಗಾರರು. ಇವರ ಪ್ರಮುಖವಾದಂತಹ ಕೃತಿ ಹಸಿರು ಹೊನ್ನು ಕೃತಿಯ ವಾಚನವನ್ನ ಪ್ರಾರಂಭಿಸುತ್ತಿದ್ದೇನೆ. ಕೃತಿ ಬಹಳ ವಿಚಾರಗಳನ್ನು ಒಳಗೊಂಡಿದ್ದು ನಿರೂಪಣೆ ಹಾಸ್ಯದಿಂದ ಕೂಡಿದೆ. ಕೇಳೋದಕ್ಕೆ ತುಂಬಾ ಮುದ ಅನಿಸುತ್ತೆ. ಈ ಕೃತಿಯ ಪ್ರತಿ ವಿಡಿಯೋಗಳನ್ನು ಕೊನೆಯವರೆಗೂ ಕೂಡ ಆಲಿಸಿ, ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸಾಹಿತ್ಯ ಪ್ರೇಮಿಗಳಾಗಿದ್ದಲ್ಲಿ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ನಾನು ಡಾಕ್ಟರ್ ವೀಣಾ ML. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ಕುಕಿಂಗ್, ಲೈಫ್ ಸ್ಟೈಲ್, ಟ್ರಾವೆಲ್, ಈಗ ಆಡಿಯೋ ಬುಕ್, ಈ ಥರ ಮುಂತಾದ ಅನೇಕ ಜೀವನದ ಹಲವು ಆಯಾಮಗಳನ್ನು ಕುರಿತಂತೆ ವಿಡಿಯೋಗಳನ್ನು ಮಾಡ್ತಿದ್ದೇನೆ. ನೀವು ಸಹ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ಕೃತಿ ವಾಚನಕ್ಕೆ ತೆರಳೋಣ. ಕೃತಿ ನಿರೂಪಣೆ ಆಗಿರೋದು ಸ್ವಾಮಿಯವರ ಒಂದು ಮಾತುಗಳಂತೆ. ಹಾಗಾಗಿ ನಾನು ಏನು ಓದ್ತಾ ಹೋಗ್ತೀನಿ ಅದು ಸ್ವಾಮಿಯವರ ನಿರೂಪಣೆ ಅಂತ ಹೇಳಿ ಭಾವಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮೊದಲನೇ ಒಂದು ಕೃತಿಯ ಮೊದಲನೇ ಘಟ್ಟವನ್ನ ಮಾತ ಮೂದಲಿಸುವ ಮಹಾರಣ್ಯ ಸರಣಿ ಅಂತ ಹೇಳಿ ಕೊಡಲಾಗಿದೆ. ಸಸ್ಯಶಾಸ್ತ್ರಾಭ್ಯಾಸಕ್ಕಾಗಿ ಕಾಲೇಜನ್ನು ಹೋಗುವ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಬೆಳೆಯುವ ಗಿಡಮರಗಳನ್ನು ಪರೀಕ್ಷಿಸಿ ಅವುಗಳ ನೈಸರ್ಗಿಕ ನೆಲೆಯನ್ನು, ಸ್ವರೂಪವನ್ನು, ಸುತ್ತಮುತ್ತಲಿನ ವಾತಾವರಣವನ್ನು ಅರಿಯಬೇಕೆಂಬ ನಿಯಮವಿದೆ. ಈ ದೃಷ್ಟಿಯಿಂದ ಪ್ರತಿ ವರ್ಷವೂ ಅವರನ್ನು ಅರಣ್ಯ ಪ್ರದೇಶಗಳಿಗೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿದ್ದಾಗ ಸಸ್ಯ ಜಾತಿಗಳ ಸಂಗ್ರಹಣಾ ಕಾರ್ಯವು ನಡೆಯುತ್ತದೆ. ವಿದ್ಯಾರ್ಥಿಗಳು ಹೀಗೆ ಸ್ವತಂತ್ರವಾಗಿ ಸಂಗ್ರಹಿಸಿದ ಮಾದರಿಗಳನ್ನು ಪರೀಕ್ಷಾ ಸಮಯದಲ್ಲಿ ಒಪ್ಪಿಸಬೇಕಾಗುತ್ತದೆ ಮೌಲ್ಯ ನಿರ್ಣಯಕ್ಕಾಗಿ. ವರ್ಷಕ್ಕೆ 2-3 ಸಲ ಬೇರೆ ಬೇರೆ ಕಾಡು ಪ್ರದೇಶಗಳಿಗೆ ಹೋಗಿ ಬರುವ ರೂಢಿ ಕಳೆದ 60 ವರ್ಷಗಳಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಿದೆ. ಸಸ್ಯಶಾಸ್ತ್ರಾಧ್ಯಯನವಿರುವವರೆಗೂ ಹೀಗೆಯೇ ನಡೆದುಕೊಂಡು ಹೋಗಬೇಕಾಗುತ್ತದೆ. ಕಾಡಿನಲ್ಲಿರುವಾಗ ಒಂದಿಬ್ಬರು ದಿನಗೂಲಿಗಳನ್ನು ಗೊತ್ತು ಮಾಡಿಕೊಳ್ಳುತ್ತೇವೆ. ನಾವು ಸಂಗ್ರಹಿಸುವ ಸಸ್ಯಗಳನ್ನು ಹೊರುವುದಕ್ಕಾಗಿ. ಕಳೆದ ವರ್ಷ ಅತಿವೃಷ್ಟಿಯಾದ ಸಂಗ್ರಹಣ ದೊರಕಿತು. ಸಾಮಾನ್ಯವಾಗಿ 2 ಗೊತ್ತು ಮಾಡಿಕೊಳ್ಳುತ್ತಿದ್ದೆವಾದರೂ ಆಗ ಏರ್ಪಟ್ಟ ಅನಿವಾರ್ಯತೆಯಿಂದ 4 ಕೂಲಿಗಳನ್ನು ನೇಮಿಸಿಕೊಂಡೆವು. ವೆಚ್ಚ ನಿರೀಕ್ಷಿಸಿದ್ದ ಗೆರೆಯನ್ನು ದಾಟಿತು. ನನ್ನ ಮೇಲಧಿಕಾರಿಯಾದ ಪ್ರಿನ್ಸಿಪಾಲ್ ಸಾಹೇಬನಿಗೆ ಜಿಗುಪ್ಸೆಯಾಯಿತು. ವೆಚ್ಚದ ಮೊಬಲಗನ್ನು ಸರ್ಕಾರ ಕೊಡುತ್ತದೆಯಾದರೂ ಪ್ರಿನ್ಸಿಪಾಲನ ಮೂಲಕ ಅದು ರವಾನಿತವಾಗಬೇಕು. ಈತನದು ಹಿಡಿತದ ಕೈ ಎಂದು ನಾನು ಹೇಳುತ್ತಿಲ್ಲ. ಆದರೆ ಒಂದೊಂದು ಸಲ ಯಾವುದೋ ಕಾರಣದಿಂದಾಗಿ ಸ್ವಪ್ರತಿಷ್ಠಾ ರೋಗ ಪೀಡಿತನಾಗುತ್ತಾನೆ. ಆಗ ಹಿಡಿತ ಬಲಗೊಳ್ಳುತ್ತದೆ. ಯಾಕಿಷ್ಟು ಖರ್ಚು? ಸರಿಯಾದ ಕಾರಣಗಳನ್ನು ಕೊಡಿ. ಹಣವನ್ನು ಪೋಲು ಮಾಡುತ್ತಿದ್ದೀರಿ, ಜಾಗ್ರತೆ. ಉಳಿತಾಯ ದೃಷ್ಟಿ ಸರ್ಕಾರಿ ನೌಕರನಿಗಿರಬೇಕಾದ ಗುಣ, ನಿಮಗೆ ಅದಿಲ್ಲ ಎಂದು ಮುಂತಾದ ಮೆಮೊಗಳನ್ನು ಕಳುಹಿಸುತ್ತಾನೆ. ಕಾಡುತ್ತಾನೆ, ಕಿರುಕುಳ ಕೊಡುತ್ತಾನೆ, ಗೋಳಿಗೆ ಸಿಕ್ಕಿಸುತ್ತಾನೆ, ಹುರಿದು ಬಾಯಿಗೆ ಹಾಕಿಕೊಳ್ಳುತ್ತಾನೆ. ಈತನಿಗೆ ಸದಾ ನನ್ನ ವಿಷಯದಲ್ಲಿ ಒಂದು ದೂರಿದೆ. ಹೇಗಾದರೂ ಮಾಡಿ ನನ್ನ ಕೆಲಸವನ್ನು ಸಾಧಿಸಿಕೊಳ್ಳುವೆನೆಂದು. ಈ ಅಭಿಪ್ರಾಯಕ್ಕೆ ತಳಹದಿಯಿಲ್ಲ. ಹೊರ ವಿಶ್ವವಿದ್ಯಾಲಯಗಳಲ್ಲಿಯೂ ಹೊರದೇಶಗಳಲ್ಲಿಯೂ ಆಗಾಗ ನಡೆಯುವ ಸೆಮಿನಾರ್, ಸಿಂಪೋಜಿಯಂಗಳಿಗೆ ನನಗೆ ಆಹ್ವಾನ ಬರುತ್ತದೆ. ಇಲ್ಲವೇ ಉಪನ್ಯಾಸ ಕೊಡಬೇಕೆಂದು ಆಮಂತ್ರಣ ಬರುತ್ತದೆ. ಇಂಥ ಸಂದರ್ಭಗಳಲ್ಲಿ ಆಮಂತ್ರಣ ಕೊಟ್ಟವರೇ ನನ್ನ ಖರ್ಚೆಲ್ಲವನ್ನೂ ವಹಿಸುತ್ತಾರೆ. ನಮ್ಮ ಸರ್ಕಾರಕ್ಕೆ 1 ಪೈಸೆ ವೆಚ್ಚವೂ ಇರದು. ಆಮಂತ್ರಣಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಸರ್ಕಾರದ ಅನುಮತಿ ಕೇಳಿದಾಗಲೆಲ್ಲ ನನ್ನ ಪ್ರಿನ್ಸಿಪಾಲ ಅದೇಕೋ ಉರಿದು ಬೀಳುತ್ತಾನೆ. ಅನುಮತಿ ಕೊಡಬೇಕಾಗಿಲ್ಲ ಎಂದು ಟಿಪ್ಪಣಿ ಬರೆದು ಮೇಲಾಧಿಕಾರಿಗಳಿಗೆ ಅನುಮೋದನೆಗಾಗಿ ಕಳುಹಿಸುತ್ತಾನೆ. ಅವರು ಈತನ ಅಭಿಪ್ರಾಯಗಳನ್ನು ತಳ್ಳಿ ಹಾಕಿ ಅನುಮತಿ ಕೊಡುತ್ತಾರೆ. ಈತ ಇನ್ನಷ್ಟು ಹಾರಾಡುತ್ತಾನೆ, ಕೊಂಕು ಡೊಂಕಾಗಿ ನಡೆದುಕೊಳ್ಳುತ್ತಾನೆ.
ಮಿತವ್ಯಯಜ್ಞ. ಕಳೆದ ವರ್ಷದ ಅರಣ್ಯ ಪ್ರವಾಸದಲ್ಲಿ ದಿನಗೂಲಿ ಖರ್ಚು ಅಧಿಕವಾಯಿತೆಂಬುದು ಈಗಿನ ಹಾರಾಟ. ಈ ಸಲದ ಪ್ರವಾಸಕ್ಕೆ ಮಂಜೂರಾಗಿದ್ದ ಮೊಬಲಗು ಹೀಗಿದೆ: ಪ್ರಾಧ್ಯಾಪಕರ ತುಟ್ಟಿ ಭತ್ಯೆ 150 ರೂಪಾಯಿ, ಸಹ ಪ್ರಾಧ್ಯಾಪಕರ ತುಟ್ಟಿ ಭತ್ಯೆ 120 ರೂಪಾಯಿ, ಇಬ್ಬರು ಅಟೆಂಡರ್ಗಳಿಗೆ ತಲಾ 75 ರೂಪಾಯಿನಂತೆ 150 ರೂಪಾಯಿ, ಕಂಟಿಂಜೆನ್ಸಿ 200 ರೂಪಾಯಿ. 6 ತಿಂಗಳ ಮೊದಲೇ ಮಂಜೂರಾಗಿದ್ದ ಈ ವಿವರವನ್ನು ಪ್ರಿನ್ಸಿಪಾಲ 2ನೇ ಸಲ ಬರಹದ ಮೂಲಕ ಮನಮುಟ್ಟುವಂತೆ ತಿಳಿಸಿ, ಈ ಹಣ ಸರ್ಕಾರದ್ದೆಂದು ಒತ್ತಿ ಹೇಳಿ, ಪ್ರಾಧ್ಯಾಪಕನು 1ನೇ ತರಗತಿಯಲ್ಲಿಯೂ ಸಹ ಪ್ರಾಧ್ಯಾಪಕನು 2ನೇ ತರಗತಿಯಲ್ಲಿಯೂ ಕಾನೂನಿನ ಪ್ರಕಾರ ರೈಲು ಪ್ರಯಾಣ ಮಾಡಬಹುದಾಗಿರುವುದಾದರೂ ಉಳಿತಾಯ ದೃಷ್ಟಿಯಿಂದ ಪ್ರಾಧ್ಯಾಪಕನು 2ನೇ ತರಗತಿಯಲ್ಲಿಯೂ ಸಹ ಪ್ರಾಧ್ಯಾಪಕನು 3ನೇ ತರಗತಿಯಲ್ಲಿಯೂ ಪ್ರಯಾಣ ಮಾಡುವುದು ಒಳಿತು ಎಂದು ಟಿಪ್ಪಣಿ ಬರೆದು ಕಳುಹಿಸಿದ. ಅಟೆಂಡರ್ಗಳು ಕಾನೂನು ಪ್ರಕಾರ 3ನೇ ತರಗತಿಯಲ್ಲಿ ಪ್ರಯಾಣ ಮಾಡಬಹುದಾಗಿರುವುದಾದರೂ ಉಳಿತಾಯ ದೃಷ್ಟಿಯಿಂದ ಕಾಲ್ನಡಿಗೆಯಲ್ಲಿಯೇ ಪ್ರವಾಸ ಮಾಡುವುದು ಇನ್ನೂ ಒಳಿತು, ಹೆಚ್ಚು ಉಳಿತಾಯವಾಗುತ್ತದೆ ಎಂದು ಏಕೆ ಬರೆಯಲಿಲ್ಲವೋ ಎಂದು ನಗೆಯಾಡಿದ್ದೆ. ಇದು ಪ್ರಿನ್ಸಿಪಾಲನ ಕಿವಿಗೂ ಬಿದ್ದಿತ್ತು. ಸೇಡಿಗೆ ಸಮಯ ಕಾಯುತ್ತಾ ಕುಳಿತಿದ್ದ. ದಿಢೀರೆಂದು ಬಕೈರೊಂದನ್ನು ಬರೆದು ಕಳುಹಿಸಿದ. ಬಕೈರ್ ಅಂದ್ರೆ ಮೆಮೊ. ಕಂಟಿಂಜೆನ್ಸಿ ವೆಚ್ಚಕ್ಕಾಗಿ 200 ರೂಪಾಯಿ ಮಂಜೂರಾಗಿದೆಯಷ್ಟೇ. ಈ ಮೊಬಲಗನ್ನು ಯಾವ ರೀತಿ ವಿನಿಯೋಗಿಸುವರೆಂಬುದನ್ನು ಅಂಕಿ ವಿವರಗಳೊಂದಿಗೆ ತಿಳಿಸಿ. ಆಗ ಇವರು ಅಹವಾಲನ್ನು ಬರೀತಾರೆ: ಕಂಟಿಂಜೆನ್ಸಿ ಎಂದರೆ ಅನಿರೀಕ್ಷಿತವಾಗಿ ಒದಗುವ ಸಂದರ್ಭಗಳೆಂದು ನನ್ನ ತಿಳುವಳಿಕೆ. ಅಂಥವುಗಳನ್ನು ಈಗಲೇ ಪಟ್ಟಿ ಮಾಡುವುದು ಕಷ್ಟ. ಕಟ್ಟುಗಳನ್ನು ಕಟ್ಟಲು ಹಗ್ಗವನ್ನೇ ಕೊಂಡುಕೊಳ್ಳಬೇಕಾಗಬಹುದು, ಗೋಣಿಯನ್ನು ಕೊಂಡುಕೊಳ್ಳಬೇಕಾಗಬಹುದು, ಸಾಮಾನು ಇಳಿಸುವುದಕ್ಕೂ ಹತ್ತಿಸುವುದಕ್ಕೂ ಕೂಲಿ ಕೊಡಬೇಕಾಗಬಹುದು, ಲಗೇಜು ಹಣ ತೆರಬೇಕಾಗುತ್ತದೆ, ಯಾರಿಗಾದರೂ ಕಾಯಿಲೆ ಕಸಾಲೆ ಬಂದರೆ ವೈದ್ಯರಿಗೋ ಮದ್ದಿಗೋ ಹಣ ಬೇಕಾಗುತ್ತದೆ, ಡಿಪಾರ್ಟ್ಮೆಂಟಿಗಾಗಿ ಶೇಖರಿಸಿದ ಸಸ್ಯ ಸಾಮಗ್ರಿಗಳನ್ನು ಹೊತ್ತು ತರುವುದಕ್ಕೆ ದಿನಗೂಲಿ ಕೊಡಬೇಕಾಗುತ್ತದೆ, ತೆಗೆದುಕೊಂಡು ಹೋದ ಫಿಲ್ಮ್ ಮುಗಿದು ಹೋದರೆ ಹೊಸದಾಗಿ ಕೊಳ್ಳಲು ಹಣ ಬೇಕಾಗುತ್ತದೆ. ಅನೇಕ ವರ್ಷಗಳಿಂದಲೂ ಕಂಟಿಂಜೆನ್ಸಿ ಮೊಬಲಗನ್ನು ಈ ತೆರನಾದ ವೆಚ್ಚಗಳಿಗೆ ಉಪಯೋಗಿಸಲಾಗುತ್ತಿದೆ. ಈ ವರ್ಷವೂ ಇದೇ ಕ್ರಮವನ್ನು ಅನುಸರಿಸಲಾಗುತ್ತದೆ. ಅದಕ್ಕೆ ಬಂದ ಮೆಮೊ: ಕೇಳಿದ ಪ್ರಶ್ನೆಗಳಿಗೆ ಖಚಿತವಾದ ಉತ್ತರಗಳನ್ನು ಕೊಡುವ ಅಭ್ಯಾಸ ಮಾಡಿಕೊಳ್ಳಬೇಕೆಂದು ಪ್ರಾಧ್ಯಾಪಕರಿಗೆ ವಿಜ್ಞಾಪನೆ. 1ನೇದು, ಕಟ್ಟುಗಳನ್ನು ಕಟ್ಟಲು ಹಗ್ಗದ ವೆಚ್ಚ ಅನಾವಶ್ಯಕವಲ್ಲವೇ? ಹಗ್ಗ, ಹುರಿ, ದಾರ, ಟೇಪು ಮೊದಲಾದವುಗಳನ್ನು ಸರ್ಕಾರವೇ ಒದಗಿಸುವುದರಿಂದ ಇವನ್ನು ಬೇರೆಯಾಗಿ ಕೊಂಡುಕೊಳ್ಳುವುದಕ್ಕೆ ಕಾನೂನಿನ ಸಮ್ಮತಿಯಿಲ್ಲ. ಲಗ್ಗೇಜು ಹಣ ತೆರಬೇಕೆನ್ನಲಾಗಿದೆ. ಇದು ಯಾರ ಲಗ್ಗೇಜು? ಇದರಲ್ಲಿ ಅಧ್ಯಾಪಕ ವರ್ಗದವರದು ಸೇರಿದೆಯೇ? 3ನೇದಾಗಿ, ದಿನಗೂಲಿ ಕೊಡಬೇಕಾಗಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಸಂಬಳದಲ್ಲಿ ಅಟೆಂಡರ್ಗಳಿರುವಾಗ ಬೇರೊಬ್ಬರಿಗೆ ಕೂಲಿ ಏಕೆ ಕೊಡಬೇಕು? ಈ ಬಕೈರನ್ನು ಓದಿದ ಮೇಲೆ ಪ್ರವಾಸವೂ ಬೇಡ, ಸರ್ಕಾರದ ಕೆಲಸವೂ ಬೇಡ ಎನ್ನಿಸಿತು. ಬಕೈರಿಗೆ ಜವಾಬು ಬರೆಯದಿರುವುದು ಕರ್ತವ್ಯ ಲೋಪ ಎನ್ನಿಸಿಕೊಳ್ಳುತ್ತದೆಯಾದ್ದರಿಂದ ಅಹವಾಲನ್ನು ಬರೆದೆ. ಸರ್ಕಾರದಿಂದ ನನಗೆ ಒದಗಿ ಬಂದಿರುವ ದಾರ, ಟೇಪು, ಹುರಿ, ಹಗ್ಗವು ಇದೇ ಜಾತಿಗೆ ಸೇರಿದೆಯಾದರೂ ಅದನ್ನು ಸರ್ಕಾರದ ಸ್ಟೇಷನರಿ ಇಲಾಖೆ ನಾವು ಕೇಳಿದ ಪ್ರಮಾಣದಲ್ಲಿ ಒದಗಿಸುತ್ತಿಲ್ಲ. ಅಲ್ಲದೆ ಈ ವರ್ಷ ನಮಗೆ ಸರ್ಕಾರದಿಂದ ಸಂದಿರುವ ಸಾಮಾನುಗಳ ಬಾಹುಳ್ಯ ಹೀಗಿದೆ: ಹುರಿ 20 ಅಡಿ, ಟೇಪು 10 ಅಡಿ, ದಾರ 50 ಅಡಿ, ಹಗ್ಗ ಇಲ್ಲ. 20 ಅಡಿ ಹುರಿಯಿಂದ 2 ಗೋಣಿ ಚೀಲಗಳನ್ನು ಹೊಲೆಯಬಹುದು. ಆದರೆ ನಮ್ಮ ಹತ್ತಿರ ಈಗಿರುವ ಚೀಲಗಳ ಸಂಖ್ಯೆ 16. 10 ಅಡಿ ಟೇಪಿನಿಂದ 5 ಕಂತೆಗಳನ್ನು ಕಟ್ಟಬಹುದು. ಆದರೆ ದಿನಕ್ಕೆ ಸರಾಸರಿ 10 ಕಂತೆಗಳನ್ನು ಕಟ್ಟಬೇಕಾಗುತ್ತದೆ. ದಾರದಿಂದ ಪ್ರವಾಸಕ್ಕೆ ಉಪಯೋಗ ಇಲ್ಲ. ಇದನ್ನು ತೆಗೆದುಕೊಂಡು ಹೋಗುವುದಿಲ್ಲ. 2ನೇದಾಗಿ, ಅಧ್ಯಾಪಕ ವರ್ಗದ ಲಗ್ಗೇಜು ಇದರಲ್ಲಿ ಸೇರಿಲ್ಲ. ಅಧ್ಯಾಪಕರು ತೆಗೆದುಕೊಂಡು ಹೋಗುವ ಸಾಮಾನುಗಳು 2: ಹಾಸಿಗೆ ಮತ್ತು ಕೈಚೀಲ. ಇವಕ್ಕೆ ಲಗೇಜು ವಸೂಲು ಮಾಡುವುದಿಲ್ಲ. ಆದ್ದರಿಂದ ಇರುವ ಲಗ್ಗೇಜ್ ಎಲ್ಲವೂ ಸರ್ಕಾರದ ಸಾಮಾನುಗಳೇ. 3ನೇದಾಗಿ, ಇಬ್ಬರು ಅಟೆಂಡರ್ಗಳು ಡಿಪಾರ್ಟ್ಮೆಂಟ್ಗೆ ಸೇರಿದ ಸಾಮಾನುಗಳನ್ನು, ಅಂದರೆ ಒಬ್ಬ ಅಟೆಂಡರ್ ಕ್ಯಾಮರಾ, ಬೈನಾಕ್ಯುಲರ್, ಮೈಕ್ರೋಸ್ಕೋಪ್ ಮೊದಲಾದವುಗಳನ್ನು ಹೊತ್ತು ಬರುತ್ತಾನೆ. 2ನೇಯವನು ಗುದ್ದಲಿ, ಹಾರೆ, ಮಚ್ಚು, ದೋಟಿಗಳನ್ನು ಹೊರುತ್ತಾನೆ. ಇದರ ಜೊತೆಗೆ ಸಸ್ಯ ಸಂಗ್ರಹಣದ ಹೊರೆಯನ್ನು ಹೊತ್ತುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ದಿನಗೂಲಿ ಕೊಟ್ಟು ಇಬ್ಬರು ಆಳುಗಳನ್ನು ಗೊತ್ತು ಮಾಡಿಕೊಳ್ಳುತ್ತೇವೆ. ಈ ವಾಡಿಕೆ 40-50 ವರ್ಷಗಳಿಂದಲೂ ನಡೆದು ಬಂದುದೇ ಆಗಿದೆ. ಅದನ್ನು ಓದಿದ ಪ್ರಿನ್ಸಿಪಾಲರು ಮತ್ತೊಂದು ಮೆಮೊವನ್ನು ಕೊಡುತ್ತಾರೆ: 1ನೇದಾಗಿ, ಡಿಪಾರ್ಟ್ಮೆಂಟಿನ ಲಗೇಜನ್ನು ಕಡಿಮೆ ಮಾಡುವುದು ಒಳಿತು. 2ನೇದಾಗಿ, ದಿನಗೂಲಿ ಎಷ್ಟಾಗುತ್ತದೆ? 3ನೇದು, 3ನೆಯ ಪ್ಯಾರಾವಿನ ಕೊನೆಯ ವಾಕ್ಯ ಅನಾವಶ್ಯಕ. ಅದಕ್ಕೆ ಇವರ ಅಹವಾಲು: ಸಾಧ್ಯವಾದಷ್ಟು ಪ್ರಯತ್ನ ಮಾಡಲಾಗುತ್ತದೆ. ಇದು ಊರಿನಿಂದ ಊರಿಗೆ ವ್ಯತ್ಯಾಸವಾಗುತ್ತದೆ. ಕಠಿಣವಾದ ಕಾಡುಗಳಲ್ಲಿ ಕೂಲಿ ಆಳುಗಳು ದೊರಕುವುದೇ ಕಷ್ಟ. ಇಂತಹ ಕಡೆಗಳಲ್ಲಿ ದಿನಕ್ಕೆ 4 ರೂಪಾಯಿ ಕೊಡಬೇಕಾಗುತ್ತದೆ. ಸರಾಸರಿ 3 ರೂಪಾಯಿ ಎಂದು ಇಟ್ಟುಕೊಳ್ಳಬಹುದು. ಅವರ 3ನೇ ಪ್ರಶ್ನೆಗೆ ಉತ್ತರ: ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾಗುತ್ತದೆ. ನನ್ನ ಮೇಲಾಧಿಕಾರಿಗೆ ಏನೋ ಕೊರೆ. ನನ್ನನ್ನು ಬೀದಿಗೆಳೆದೋ, ಅಶಕ್ತನಾದವನೆಂದೋ, ಸರ್ಕಾರ ದ್ರೋಹಿ ಎಂದೋ ಶಿಕ್ಷೆಗೊಳಪಡಿಸಲಿಲ್ಲವಲ್ಲ ಎಂಬ ನೋವು. ಮರಾಮತ್ತು ಇಲಾಖೆಗೂ ಕಾರ್ಮಿಕ ಇಲಾಖೆಗೂ ಪತ್ರಗಳನ್ನು ಬರೆದು ಸರ್ಕಾರ ನಿಗದಿ ಮಾಡಿರುವ ದಿನಗೂಲಿ ಎಷ್ಟು ಎಂದು ವಿಚಾರಿಸಿದರು. ಅಲ್ಲಿಂದ ಉತ್ತರ ಬಂದಿತು:
ಮಣ್ಣು ಹೊತ್ತು ಹಾಕುವ ಗಂಡಾಳಿಗೆ 1 ರೂಪಾಯಿ, ಹೆಣ್ಣಾಳಿಗೆ 12 ಆಣೆ, ನೀರು ಹೊರುವ ಹುಡುಗನಿಗೆ 4 ಆಣೆ. ಈ ಪತ್ರ ಬಹಳ ಅಮೂಲ್ಯವಾದ ದಾಖಲೆ ಎಂದು, ಬಹಳ ಜೋಪಾನವಾಗಿರಿಸಬೇಕೆಂದು ಅದರ ಮೇಲೆಯೇ ಕೆಂಪು ಶಾಯಿಯಲ್ಲಿ ಟಿಪ್ಪಣಿ ಬರೆದು ಸಹಿ ಹಾಕಿಕೊಂಡರು. ಬೇರಾವುದೋ ನಿಮಿತ್ತವಾಗಿ ಮೇಲಾಧಿಕಾರಿಯನ್ನು ನೋಡಲು ಹೋಗಿದ್ದಾಗ, ನೀವು ಕಾಡಿಗೆ ಹೋದಾಗ ಏನನ್ನು ತಿನ್ನುತ್ತೀರಿ ಎಂದು ಕೇಳಿದರು. ಈ ಪ್ರಶ್ನೆಯ ಮರ್ಮ ನನಗೆ ಹೊಳೆಯಲಿಲ್ಲ. ಇಲ್ಲಿ ಸಾಮಾನ್ಯವಾಗಿ ತಿನ್ನುವುದನ್ನೇ ಅಲ್ಲಿಯೂ ತಿನ್ನುತ್ತೇವೆಯಾದರೂ ದಿನಕ್ಕೆ 1 ವೇಳೆ ಮಾತ್ರ ಊಟ ಮಾಡುತ್ತೇವೆ ಎಂದೆ. ಯಾಕೆ? ಬೆಳಗ್ಗೆ ಫಲಾಹಾರ ತಿಂದುಕೊಂಡು ಹೋದರೆ ಹಿಂತಿರುಗಿ ಬರುವುದಕ್ಕೆ ಸಂಜೆ 5-6 ಗಂಟೆಯಾಗುತ್ತದೆ. ಆದ್ದರಿಂದ ರಾತ್ರಿ ಮಾತ್ರ ಊಟ ಮಾಡುತ್ತೇವೆ. ಪಾಪ, ಒಪ್ಪತ್ತು ಉಂಡು ಬಲೂನಿನಂತೆ ಊದುತ್ತೀರಲ್ಲ ಎಂದು ಗಹಗಹಿಸಿ ನಕ್ಕರು. ಈತನ ಹಾಸ್ಯ ರೀತಿ ನನಗೆ ಸ್ವಲ್ಪವೂ ಹಿಡಿಸಲಿಲ್ಲ. ಮುಂದುವರೆಸಿದ, ನನಗೆ ಎಲ್ಲವೂ ಗೊತ್ತು. ನಿಮ್ಮ ಹುಡುಗರೇ ಹೇಳುತ್ತಾರೆ ಪ್ರಯಾಣ ಕಾಲದಲ್ಲಿ ಅಡುಗೆ ಚೆನ್ನಾಗಿರುತ್ತದೆ ಎಂದು. ಎಂಥ ಆಧಾರ, ಎಂಥ ನಿರ್ಣಯ! ವಾಗ್ವಾದಕ್ಕೆ ಎಡೆಕೊಡುವುದು ಹದನಲ್ಲವೆಂದುಕೊಂಡು ತಾವೂ ನಮ್ಮೊಡನೆ ಬರಬಾರದೇಕೆ? ದಯವಿಟ್ಟು ಬನ್ನಿ ಎಂದು ಆಹ್ವಾನ ಕೊಟ್ಟು ಮರಳಿದೆ. ಅಧಿಕಾರಿಯ ಕಾಟ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಿಕ್ಕಿದವರೆಲ್ಲರಿಗೂ ಸಸ್ಯಶಾಸ್ತ್ರ ಇಲಾಖೆಯವರು ಕಾಡಿಗೆ ಪ್ರವಾಸ ಹೋದಾಗ ದಿನದಿನವೂ ಲಾಡು ಚಿರೋಟಿಗಳನ್ನು ತಿನ್ನುತ್ತಾರೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಇಲ್ಲಿಂದಲೇ ತೆಗೆದುಕೊಂಡು ಹೋಗುತ್ತಾರೆ. ಆದ್ದರಿಂದಲೇ ಅಷ್ಟೊಂದು ಲಗ್ಗೇಜು ಎಂದು ಡಂಗೂರ ಹುಯ್ದ. ಇದು ನನ್ನ ಕಿವಿಯನ್ನು ಮುಟ್ಟಿತು. ಇನ್ನೊಂದು ಸಲ ಅವರನ್ನು ಕಂಡಾಗ ಇದರ ವಿಷಯವನ್ನು ಪ್ರಸ್ತಾಪಿಸಿ, ಇದನ್ನೂ ಹುಡುಗರು ಹೇಳಿದರೆ ಎಂದೆ. ಹುಡುಗರನ್ನು ಇದನ್ನೆಲ್ಲ ಕೇಳುತ್ತಾರೆಯೇ? ನನಗೇನು ಸ್ವಂತ ಜ್ಞಾನವಿಲ್ಲವೇ? ಹೋದ ಸಲ ನೀವು ಲಗ್ಗೇಜು ಏರಿಸಿದ್ದ ಎತ್ತಿನ ಗಾಡಿಯನ್ನು ಪರೀಕ್ಷಿಸಿದೆ. ಅದರಲ್ಲಿ ಗೋಣಿ ಚೀಲಗಳ ತುಂಬ ಸಾಮಾನು ಸಂಗ್ರಹಿಸಿದ್ದಿರಿ. 1-2 ಮೂಟೆಗಳನ್ನು ತಟ್ಟಿ ನೋಡಿದೆ. ಹಿಟ್ಟಿನ ಧೂಳು ಮೇಲೆದ್ದಿತ್ತು, ಸಕ್ಕರೆ ಅಲ್ಲಲ್ಲಿ ಚೆಲ್ಲಿತ್ತು. ಎಣ್ಣೆ ಡಬ್ಬಗಳನ್ನು ಭರ್ತಿಯಾಗಿಟ್ಟಿದ್ದಿರಿ. 2ಕ್ಕೆ 2 ಸೇರಿಸಿದರೆ 4 ತಾನೇ ಆಗುತ್ತದೆ. ಎಂತಹ ಸುಜ್ಞಾನ, ಎಂತಹ ಸಂಶೋಧನೆ! ಪಿಕ್ವಿಕ್ ಕೂಡ ನನ್ನ ಮೇಲಾಧಿಕಾರಿಯ ಎದುರಿನಲ್ಲಿ ಶರಣು ಹೊಡೆಯಬೇಕಾದ್ದೆ. ತಲೆ ಚೆಚ್ಚಿಕೊಂಡು ಸುಮ್ಮನಾದೆ. ಮೇಲಾಧಿಕಾರಿಯ ಹಿಕ್ಮತ್ತು ಇಷ್ಟರಲ್ಲಿಯೇ ಪರ್ಯವಸನವಾಗಲಿಲ್ಲ. ಮರಾಮತ್ತು ಇಲಾಖೆಯಿಂದ ತರಿಸಿಕೊಂಡಿದ್ದ ಅಮೂಲ್ಯವಾದ ದಾಖಲೆಯನ್ನು ಆಧಾರವಾಗಿಟ್ಟುಕೊಂಡು ಆಡಿಲ್ ಇಲಾಖೆಯ ಮುಖ್ಯಾಧಿಕಾರಿಗೆ ಪತ್ರ ಬರೆದರು. ಒಕ್ಕಣೆ ಹೀಗಿತ್ತು: ಸಸ್ಯಶಾಸ್ತ್ರ ಪ್ರಾಧ್ಯಾಪಕರು ಪ್ರವಾಸ ಹೋದಾಗ ಕೂಲಿಗಳನ್ನು ಗೊತ್ತು ಮಾಡಿಕೊಂಡು ದಿನಕ್ಕೆ ತಲಾ 3-4 ರೂಪಾಯಿಗಳನ್ನು ದಿನಗೂಲಿ ಕೊಡುತ್ತಾರೆ. ಮರಾಮತ್ತು ಇಲಾಖೆಯಲ್ಲಿ ನಿಗದಿಯಾಗಿರುವ ದಿನಗೂಲಿ ಬಹಳ ಹೆಚ್ಚೆಂದರೆ 1/4 ರೂಪಾಯಿ. ಪ್ರಾಧ್ಯಾಪಕರು ವೆಚ್ಚ ಮಾಡುವ ಮೊಬಲಗೂ ಹೆಚ್ಚಲ್ಲವೇ? ಅಲ್ಲಿಂದ ಒಂದು ಬದಲು ಬಂತು. ದಿನಗೂಲಿಯು ಕೆಲಸದ ಪ್ರಕೃತಿಯನ್ನು ಕುರಿತದ್ದು. ಮಣ್ಣು ಹೊರುವವನಿಗೆ 1/4 ರೂಪಾಯಿ ನಿಗದಿಯಾಗಿರುವುದು ಸರಿಯೇ? ಕಾಡಿನಲ್ಲಿ ಸಸ್ಯ ಸಂಗ್ರಹ ಮಾಡಿ ಮೂಟೆ ಹೊರುವ ಕೆಲಸವನ್ನು ಊರಿನಲ್ಲಿ ಮಣ್ಣು ಹೊರುವವನ ಕೆಲಸದೊಂದಿಗೆ ಸಮನ್ವಯ ಮಾಡಬಹುದೇ ಎಂಬ ಪ್ರಶ್ನೆಯನ್ನು ನಾವು ನಿರ್ಣಯಿಸಲಾಗದು. ಇದನ್ನು ನೀವೇ ನಿರ್ಣಯಿಸಿ ತೀರ್ಮಾನಕ್ಕೆ ಬರಬಹುದು. ಸರ್ಕಾರದ ಹಣ ಪೋಲಾಗದಿರುವುದಕ್ಕೆ ಅವಶ್ಯಕವಾದ ಸುಧಾರಣಾ ಕ್ರಮಗಳನ್ನು ನೀವೇ ಕೈಗೊಳ್ಳಬಹುದು. ಈ ಉತ್ತರದಿಂದ ಮೇಲಾಧಿಕಾರಿಗೆ ಸ್ವಲ್ಪ ನಿರುತ್ಸಾಹವಾಯಿತೆಂದೇ ಹೇಳಬೇಕು. ಆದರೂ ಭುಜ ತಟ್ಟಿಕೊಂಡು ಉತ್ತೇಜನವನ್ನು ತಂದುಕೊಂಡರು. ನನಗೊಂದು ಬಕೈರನ್ನು ಬರೆದರು. ಕಾಡಿನಲ್ಲಿ ಕೊಡುವ ದಿನಗೂಲಿ ದುಬಾರಿ ಎಂಬುದು ಆಡಿಟ್ ಇಲಾಖೆ ಒಪ್ಪಿಕೊಂಡಿದೆ. ವರ್ಷವೂ ಈ ವೆಚ್ಚ ಅಧಿಕವಾಗುತ್ತಿದೆಯಾದ್ದರಿಂದ ಪ್ರಾಧ್ಯಾಪಕರು ಅಮೂಲಾಗ್ರವಾಗಿ ಯೋಚನೆ ಮಾಡಿ ಬದಲು ವಿಧಾನಗಳನ್ನು ತಿಳಿಸಬೇಕು. ಒಂದೇ ಸರ್ಕಾರದ 2 ಇಲಾಖೆಗಳಲ್ಲಿ ಬೇರೆ ಬೇರೆ ದಿನಗೂಲಿ ನಿಗದಿಗಳಿರುವುದು ಸರಿಯಲ್ಲವೆಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಇಷ್ಟನೆಯ ತಾರೀಕಿನೊಳಗಾಗಿ ಉತ್ತರ ಬರೆದು ಒಪ್ಪಿಸಬೇಕು. ಏನು ಉತ್ತರ ಬರೆಯಲಿ? ಪ್ರವಾಸವೇ ಬೇಡ ಎಂದು ಹೇಳುವುದಕ್ಕೆ ನನಗೆ ಹಕ್ಕಿಲ್ಲ. ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹೇಳಬೇಕಾದ ಮಾತು ಅದು. ದೂರ ಪ್ರವಾಸವನ್ನು ಬಿಟ್ಟು ಹತ್ತಿರದಲ್ಲಿಯೇ ಎಲ್ಲಿಯಾದರೂ ಹೋಗಿ ಬರೋಣವೆಂದರೆ ಕೋರಮಂಡಲ ಪ್ರದೇಶವೆಲ್ಲ ಬೆಂಗಾಡು. ತಮಿಳರೇ ಒಪ್ಪಿಕೊಂಡಂತೆ ಅದು ಪಾಲೈಕಳ್ಳಿ ಬೆಳೆಯುವ ಪ್ರದೇಶ. ಬಹಳ ಹತ್ತಿರದ ಕಾಡು ನಾಡೆಂದರೆ 200 ಮೈಲಿಗಳ ಆಚೆಯೇ. ಬಕೈರಿನ ಆಜ್ಞೆಯಂತೆ ಅಮೂಲಾಗ್ರವಾಗಿ ಯೋಚನೆ ಮಾಡಿ ಹೊರೆ ಹೊರುವಂತಹ 2 ಕತ್ತೆಗಳನ್ನು ಕೊಂಡುಕೊಂಡರೆ ದಿನಗೂಲಿಯ ಸುದ್ದಿ ರದ್ದಾಗುತ್ತದೆ. ಬರೆಯುವುದಕ್ಕೆ ಮೊದಲು ಪ್ರಿನ್ಸಿಪಾಲರನ್ನು ಕಂಡು ವಿಷಯವನ್ನು ವಿಮರ್ಶಿಸಿ ನನ್ನ ತೀರ್ಮಾನವನ್ನು ಹೇಳಿದೆ. ನಿನ್ನ ಹೇಳಿಕೆಯನ್ನು ಬರವಣಿಗೆಯಲ್ಲಿ ಬರೆದು ಕಳುಹಿಸು ಎಂದು ಆಜ್ಞೆ ಮಾಡಿದರು. ಹೀಗೆ ಬರೆದೆ: ಕಾಡಿನಲ್ಲಿ ನಮ್ಮ ಕೆಲಸಕ್ಕಾಗಿ ಗೊತ್ತು ಮಾಡಿಕೊಳ್ಳುವ ಕೂಲಿಯಾಳುಗಳಿಗೆ ಕೊಡುವ ದಿನಗೂಲಿ ಹೆಚ್ಚೆಂದು ಅಭಿಪ್ರಾಯಪಟ್ಟ ಪ್ರಿನ್ಸಿಪಾಲರು ಈ ವೆಚ್ಚವನ್ನು ಕಡಿಮೆ ಮಾಡಲು ಬೇರೆ ಸಾಧನಗಳನ್ನು ತಿಳಿಸಬೇಕೆಂದು ಆಜ್ಞೆ ಇತ್ತಿದ್ದಾರೆ. ದಿನಗೂಲಿಯನ್ನೇ ಕೊಡದೆ ಸರ್ಕಾರಕ್ಕೆ ಆ ಹಣವನ್ನು ಉಳಿತಾಯ ಮಾಡುವ ದೃಷ್ಟಿಯಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ 1 ಜೊತೆ ಕತ್ತೆಗಳನ್ನು ಕೊಂಡುಕೊಳ್ಳಬಹುದೆಂದು ಸಲಹೆ ಮಾಡುತ್ತೇನೆ. ಈ ಪ್ರಾಣಿಗಳು ಸದ್ದಿಲ್ಲದೆ ಹೊರೆ ಹೊರುತ್ತವೆ, ದಿನಗೂಲಿಯನ್ನು ಕೇಳುವುದಿಲ್ಲ. ಈ ಅಹವಾಲು ಸರ್ಕಾರಕ್ಕೆ ಹೋಗಿ ಅಲ್ಲಿ ಮಂಜೂರಾತಿಯಾಗಬೇಕು. ನನ್ನ ಪ್ರಿನ್ಸಿಪಾಲನಿಗೆ ಮಂಜೂರು ಮಾಡುವ ಹಕ್ಕಿಲ್ಲ. ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಮಂಜೂರಾತಿ ಪಡೆದು ಬರುವುದಕ್ಕೆ 4-5 ತಿಂಗಳಾದರೂ ಆಗುತ್ತದೆ. ಆದರೆ ನಾವು ಇನ್ನು 15 ದಿನಗಳೊಳಗಾಗಿ ಪ್ರಯಾಣ ಮಾಡಬೇಕಾಗಿದೆಯಾಗಿ ಇನ್ನೊಂದು ಅಹವಾಲನ್ನು ನನ್ನ ಮೇಲಾಧಿಕಾರಿಗೆ ಬರೆದು ಒಪ್ಪಿಸಿದೆ.
ಸರ್ಕಾರದಿಂದ ಮಂಜೂರಾತಿ ದೊರೆಯುವವರೆಗೂ ಈಗಿರುವ ದಿನಗೂಲಿ ಪದ್ಧತಿಯನ್ನೇ ಆಚರಣೆಯಲ್ಲಿ ಮುಂದುವರಿಸಲು ಅನುಮತಿ ಬೇಡುತ್ತೇನೆ. ಇದಕ್ಕೆ ಬದಲು ಬಂದಿತು. ಪ್ರಾಧ್ಯಾಪಕರ ಬೇಡಿಕೆಯನ್ನು ಸದ್ಯಕ್ಕೆ ಒಪ್ಪಿಕೊಳ್ಳಲಾಗಿದೆ. ಆದರೂ ದುಂದುಗಾರಿಕೆಯನ್ನು ತಡೆಗಟ್ಟಬೇಕೆಂಬುದನ್ನು ಒತ್ತಾಯಪಡಿಸಿ ತಿಳಿಸಲಾಗಿದೆ. ಅಂತೂ ಇಂತೂ ಪ್ರವಾಸ ಹೊರಟಾಯಿತು. ವರ್ಷವೂ ಪ್ರಯಾಣ ಹೊರಡುವುದಕ್ಕೆ 1-2 ದಿನ ಮುಂಚೆ ವಿದ್ಯಾರ್ಥಿಗಳನ್ನು 3 ಗಂಟೆಗಳ ಕಾಲ ಕೂಡಿ ಹಾಕಿ ಅವರಿಗೆ ಪ್ರವಾಸ ವಿಷಯವಾಗಿ ಪ್ರತ್ಯೇಕವಾದ ಶಿಕ್ಷಣವನ್ನು ಕೊಡುತ್ತೇವೆ. ಇಲ್ಲಿ ಮಾತನಾಡುವ ವಿಷಯಗಳ ವ್ಯಾಪ್ತಿ ವಿಸ್ತಾರವಾದದ್ದು. ಅವರ ಹಾಸಿಗೆ, ಹೊದಿಕೆ, ಕಾಡಿನಲ್ಲಿ ತೊಡಬೇಕಾದ ಉಡುಪು, ಅಲ್ಲಿನ ಊಟ, ವಸತಿ, ಸಸ್ಯ ಸಂಗ್ರಹಣ ಕಾರ್ಯಕ್ಕೆ ಅಣಿ ಮಾಡಿಕೊಳ್ಳಬೇಕಾದ ಪ್ರೆಸ್ಸು, ಕರಂಡ, ಚಾಕು, ಕತ್ತರಿ ಇತ್ಯಾದಿ ಇತ್ಯಾದಿ ಅತ್ಯಂತ ವಿಧೇಯರಾಗಿ ಕೇಳುತ್ತಾರೆ. ಡೈರಿಗಳಲ್ಲಿ ಟಿಪ್ಪಣಿಯನ್ನೂ ಕಿರುಗಿಟ್ಟುಕೊಳ್ಳುತ್ತಾರೆ. ಸಂದೇಹ ಬಂದೆಡೆಗಳೆಲ್ಲ ಕೇಳಿ ತಿಳಿದುಕೊಳ್ಳುತ್ತಾರೆ. ಕಾರ್ಯಗತ ಮಾಡುವ ವೇಳೆಯಲ್ಲಿ ಮಾತ್ರ ಇವೊಂದೂ ಲೆಕ್ಕಕ್ಕೆ ಬಾರವು. ತಮ್ಮದೇ ಆದ ಸ್ವಂತ ರೀತಿ ನೀತಿಗಳಲ್ಲಿ ತೊಡಗುತ್ತಾರೆ. ಇದರಿಂದ ನನ್ನ ಗೌರವಕ್ಕೆ ಕುಂದು ಬಂತೆಂದು ನಾನು ಎಣಿಸಿಲ್ಲ. ವಿದ್ಯಾರ್ಥಿಗಳು ತಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಅದಕ್ಕನುಗುಣವಾಗಿ ನಡೆದುಕೊಳ್ಳಬೇಕೆಂಬುದೇ ನನ್ನ ಮತ. ಆದರೆ ಅವರು ಮಾಡಿಕೊಳ್ಳುವ ಏರ್ಪಾಡುಗಳು ಅವರನ್ನೇ ಅವಹೇಳನ ಸ್ಥಿತಿಗೆ ಎಳೆದೊಯ್ಯುವುದು ಮಾತ್ರವಲ್ಲ, ನಮ್ಮನ್ನೂ ಇರುಕಟ್ಟಿನಲ್ಲಿ ಸಿಕ್ಕಿಸಿಬಿಡುತ್ತವೆ. ಇಂತಹ ಪೂರ್ವಸಿದ್ಧತಾ ಸಭೆಗಳಲ್ಲಿ ಇಷ್ಟು ಹೊತ್ತಿಗೆ ಸರಿಯಾಗಿ ನಿಮ್ಮ ಸಾಮಾನುಗಳೊಂದಿಗೆ ರೈಲ್ವೆ ನಿಲ್ದಾಣದಲ್ಲಿ ಹಾಜರಾಗಬೇಕು ಎಂಬುದನ್ನು ಒತ್ತಿ ಹೇಳುತ್ತೇವೆ. ಅವರಿಗೆ ಇದು ಬಹಳ ಕಹಿಯ ಮಾತ್ರೆ. ಅಪರೂಪಕ್ಕಾದರೂ ಒಂದು ಸಲ ಕೂಡ ಇದು ನಡೆದದ್ದಿಲ್ಲ. ತಪ್ಪು ಯಾವಾಗಲೂ ಅವರದ್ದಲ್ಲ. ಹೊತ್ತಿಗೆ ಸರಿಯಾಗಿ ಟ್ಯಾಕ್ಸಿ ಸಿಕ್ಕಲಿಲ್ಲ, ಬಸ್ಸು ಬರಲಿಲ್ಲ, 3 ಬಸ್ಸುಗಳನ್ನು ಬದಲಾಯಿಸಿ ಅರ್ಧ ಮೈಲಿ ನಡೆದು ಬರಬೇಕು, ಅಪ್ಪ ಅದೇನೋ ಕೆಲಸ ಹೇಳಿಬಿಟ್ಟರು, ಇತ್ಯಾದಿ ಇತ್ಯಾದಿ ಕಾರಣಗಳು ಯಥೇಚ್ಛವಾಗಿ ಒದಗಿ ಬಂದು ನಮ್ಮ ಬಾಯಿಗೆ ಬೀಗ ಹಾಕಿಬಿಡುತ್ತದೆ. ಕೊಚ್ಚಿನ್ ಎಕ್ಸ್‌ಪ್ರೆಸ್ ಸಂಜೆ 5:30ಕ್ಕೆ ಸೆಂಟ್ರಲ್ ನಿಲ್ದಾಣದಿಂದ ಮದ್ರಾಸನ್ನು ಬಿಡುತ್ತದೆ. ಎಗ್ಮೋರ್ ನಿಲ್ದಾಣಕ್ಕೆ ಹೋಗಿ ಬಿಡಬೇಡಿ. 4 ಗಂಟೆಯೊಳಗಾಗಿ ರೈಲ್ವೆ ನಿಲ್ದಾಣದಲ್ಲಿ ನಿಮ್ಮ ಸಾಮಾನುಗಳು ನೀವು ಹಾಜರಿರತಕ್ಕದ್ದು ಎಂದು 10 ಸಲ ಹೇಳಿದ್ದೆವು ಹಿಂದಿನ ದಿನ. ಯಂತ್ರಗಳಂತೆ ಇದನ್ನು ಡೈರಿಯಲ್ಲಿ ಬರೆದುಕೊಂಡರು. ಕಳೆದ ವರ್ಷಗಳ ನೆನಪು ನನಗೆ ಮರೆತು ಹೋಗಿದ್ದರಿಂದ ಬಹಳ ಹೆಮ್ಮೆ ಪಟ್ಟುಕೊಂಡೆ. ಜವಾಬ್ದಾರಿಯನ್ನು ಅರಿತ ವಿದ್ಯಾರ್ಥಿಗಳು ಎಂದುಕೊಂಡೆ. ನಾನು, ಸಹ ಪ್ರಾಧ್ಯಾಪಕರು, ಅಟೆಂಡರ್ಗಳೊಂದಿಗೆ 4 ಗಂಟೆಗೆ ಮುಂಚೆಯೇ ನಿಲ್ದಾಣವನ್ನು ಸೇರಿದೆವು. ವಿದ್ಯಾರ್ಥಿಗಳಿಗಾಗಿ ಕಾದು ಕುಳಿತೆವು. ಇವರ ಸಾಮಾನುಗಳು ಬಂದು ಸೇರದ ಹೊರತು ಲಗೇಜನ್ನು ತೂಕ ಮಾಡುವ ಹಾಗಿಲ್ಲ. ಒಬ್ಬೊಬ್ಬರಾಗಿ ಬಂದರು. ಮಿಕ್ಕವರು ಎಲ್ಲಿ ಎಂದು ಕೇಳಿದರೆ ಇವರಿಗೆ ಗೊತ್ತಿಲ್ಲ. ನೀನು ಅವನು ಒಂದೇ ಕಡೆ ಇದ್ದೀರಲ್ವಾ ಎಂದರೆ, ಹೌದು ಸಾರ್, ಇನ್ನೂ ರೆಡಿ ಆಗ್ತಿದ್ದ, ಬಂದ್ಬಿಡ್ತಾನೆ ಅನ್ನುವಂತಹ ಉತ್ತರ. 4:15 ಗಂಟೆಯೊಳಗೆ ಹುಡುಗರೆಲ್ಲರೂ ಬಂದು ಕಲೆತರು. ಕಾರ್ಯದರ್ಶಿಯೊಬ್ಬನನ್ನು ಉಳಿದು. ಹುಡುಗಿಯರ ಸುಳಿವೇ ಇಲ್ಲ. ಇವರೆಲ್ಲರೂ ಹಾಸ್ಟೆಲ್ನಲ್ಲಿದ್ದವರು. 4 ಸೇರಿ ಒಟ್ಟಿಗೆ ಬರಬಹುದೆಂದು ಸೂಚಿಸಿದ್ದೆ. 5 ಗಂಟೆಗೆ ಬಿಂಕದ ಸಿಂಗಾರಿಗಳು ಮೆಲುನಡಿಗೆಯಲ್ಲಿ ಬಳುಕುತ್ತಾ ಉದ್ಯಾನ ವಿಹಾರದಲ್ಲಿದ್ದವರಂತೆ ಬಂದರು. ನಿಮ್ಮ ಸಾಮಾನುಗಳು ಎಲ್ಲಿ? ನಮ್ಮ ಹಿಂದೆ ಬರುತ್ತಿವೆ ಸರ್. ನಿಮ್ಮ ಮುಂದೆ ಕಳಿಸುವುದನ್ನು ಬಿಟ್ಟು ಹೀಗೇಕೆ ಮಾಡಿದಿರಿ? ರೈಲು ಹೊರಡುವುದಕ್ಕೆ ಇನ್ನರ್ಧ ಗಂಟೆ ಇದೆ. ನಿಮಗೆ ಹೊತ್ತಿನ ವಿವೇಚನೆಯೇ ಇಲ್ಲ, ಡೈಸಿ ಹೇಳಿದಳು. 2 ಟ್ಯಾಕ್ಸಿ ಒಟ್ಟಿಗೆ ಸಿಕ್ಕಲಿಲ್ಲ ಸರ್. ಸಾಮಾನುಗಳನ್ನು ಇನ್ನೊಂದು ಟ್ಯಾಕ್ಸಿಯಲ್ಲಿ ತೆಗೆದುಕೊಂಡು ಬಾ ಎಂದು ಜವಾನಿನಿಗೆ ಹೇಳಿದ್ದೇವೆ. ರೈಲು 5:30 ಗಂಟೆಗೆ ಹೊರಡುತ್ತದೆ ಎಂದು ಅವನಿಗೆ ಹೇಳಿದ್ದೀರಾ? ಇಲ್ಲ ಸರ್, ನಮ್ಮ ಹಿಂದೆಯೇ ಬಂದು ಬಿಡು ಎಂದಿದ್ದೇವೆ. ರೈಲು ಹೊರಟು ಹೋದ ಮೇಲೆ ಅವನು ಬಂದರೆ ಏನು ಮಾಡುತ್ತೀರಿ? ಸಹ ಪ್ರಾಧ್ಯಾಪಕರಾದ ಕಂದಯ್ಯ ಹೇಳ್ತಾರೆ, ಅವನನ್ನು ಈ ನಿಲ್ದಾಣಕ್ಕೆ ಬಾ ಎಂದು ಹೇಳಿದಿರೋ, ಎಗ್ಮೋರ್ ನಿಲ್ದಾಣಕ್ಕೆ ಹೋಗು ಎಂದಿರೋ? 4 ಗಾಬರಿಗೊಂಡರು. ಒಬ್ಬರನ್ನೊಬ್ಬರು ಏನೇ ಎಂದು ಕೇಳಿಕೊಂಡರು. ಯಾರು ಏನೇಗೂ ಉತ್ತರ ಕೊಡಲಿಲ್ಲ. ಒಟ್ಟಿಗೆ ಅಯ್ಯಯ್ಯೋ ಎಂದು ಕೈಗಳನ್ನು ಒದರುತ್ತಾ ಅಳುದನಿ ಮಾಡಿದರು. ಶಿಂಗನಿಗೆ ವಿಷಯವನ್ನು ತಿಳಿಸಿ ಎಗ್ಮೋರಿಗೆ ಹೋಗಿ ಅಲ್ಲಿ ಇವರ ಸಾಮಾನುಗಳು ಬಂದಿದ್ದರೆ ಒಡನೆಯೇ ಇಲ್ಲಿಗೆ ತೆಗೆದುಕೊಂಡು ಬಾ ಎಂದೆ. ಎಲ್ಲರಿಗೂ ಕೇಳುವಂತೆಯೇ ಹುಡುಗಿಯರನ್ನು ಬೈಯುತ್ತಾ ಹೋದ. ಇನ್ನರ್ಧ ಗಂಟೆ ಮಾತ್ರ ಇದೆ, ಇರುವ ಸಾಮಾನುಗಳನ್ನು ತೂಕಕ್ಕೆ ಹಾಕಿ ಎಂದೆ. ಅಟೆಂಡರ್ಗಳು ಹುಡುಗರು ಕಾರ್ಯೋನ್ಮುಖರಾದರು. ಲಗೇಜು ತೂಕ ಮಾಡಿದ್ದಾಯಿತು. ಹುಡುಗಿಯರ ಸಾಮಾನುಗಳು ಇನ್ನೂ ಬರಲಿಲ್ಲ. ಕಾರ್ಯದರ್ಶಿಯ ಸಾಮಾನುಗಳೂ ಬಂದಿದ್ದವಾದರೂ ಆಸಾಮಿಯ ಪತ್ತೆ ಇಲ್ಲ. ಹುಡುಗಿಯರು ಮಾತಿಲ್ಲದೆ ಗುಂಪಾಗಿ ನಿಂತುಕೊಂಡು ನೋಡುತ್ತಿದ್ದರು. ತೂಕದ ಉಸ್ತುವಾರಿಯಲ್ಲಿದ್ದ ಗುಮಾಸ್ತನಿಂದ, ಇನ್ನು ಹೊತ್ತಾಗಿ ಬಿಟ್ಟೀತು, ರಸೀದಿ ಬರೆದು ಬಿಡುತ್ತೇನೆ. ಹುಡುಗಿಯರು, ಅಯ್ಯಯ್ಯೋ. ಗುಮಾಸ್ತ, ಯಾರು ಸರ್ ಅವರು? ನಿಮ್ಮ ಪಾರ್ಟಿಯವರ? ನಾವು, ಹೌದು, 5 ನಿಮಿಷ ನೋಡಿ. 10 ನಿಮಿಷವೂ ಆಯಿತು. ಶಿಂಗನಾಗಲಿ ಹುಡುಗಿಯರ ಸಾಮಾನುಗಳಾಗಲಿ ಬರಲಿಲ್ಲ. ಗಡಿಬಿಡಿ ಅಧಿಕವಾಯಿತು. ರೈಲು ಹೊರಡುವುದಕ್ಕೆ 15 ನಿಮಿಷ ಮಾತ್ರ ಉಳಿದಿತ್ತು. ತೂಗಿದ ಸಾಮಾನುಗಳಿಗೆ ರಸೀದಿ ತೆಗೆದುಕೊಂಡದ್ದಾಯಿತು. ಲಗೇಜು ಸಾಮಾನುಗಳನ್ನು ಅವರದೇ ಪ್ರತ್ಯೇಕವಾಗಿರುವ ಬಂಡಿಯಲ್ಲಿ ಹಾಕಿ ಗಾರ್ಡಿನ ವಶಕ್ಕೆ ಒಪ್ಪಿಸಬೇಕೆನ್ನುತ್ತದೆ ಕಾನೂನು. ಈಗಾಗಲೇ ಹೊತ್ತಾಗಿ ಬಿಟ್ಟಿದ್ದರಿಂದ ಗುಮಾಸ್ತ ನೀವೇ ಸಾಗಿಸಿಕೊಂಡು ಹೋಗಿ ಆ ಬಂಡಿಯಲ್ಲಿ ತುಂಬಿಸುವಂತೆ ಗಾರ್ಡ್ಗೆ ಬೇಡಿಕೊಂಡರೆ ಅವನು ಒಪ್ಪಬಹುದು. ನಮ್ಮಲ್ಲಿದ್ದ ಆಳುಗಳೆಲ್ಲ ಅಲ್ಲಿಯೇ ಹೋಗಿದ್ದಾರೆ. ಅವರು ಸಹಾಯ ಮಾಡುತ್ತಾರೆ. ಕೊಳ್ಳಿ, ಈ ಚೀಟಿಗಳನ್ನು ನಿಮ್ಮ ಲಗೇಜಿಗೆ ನೀವೇ ಅಂಟಿಸಿಬಿಡಿ ಎಂದು ಒಂದು ಕಂತೆ ಲೇಬಲ್ಗಳನ್ನು ಕೊಟ್ಟ. ಚೀಟಿ ಇಲ್ಲದಿದ್ದರೆ ಸಾಮಾನನ್ನು ಗಾರ್ಡ್ ಒಪ್ಪಿಕೊಳ್ಳುವುದಿಲ್ಲ.
ಅವನೆದುರಿಗೆ ಚೀಟಿ ಅಂಟಿಸುತ್ತಾ ನಿಂತರೆ ಹೊತ್ತು ಕಳೆದು ಹೋಗುತ್ತದೆ. ಅವನೂ ಒಪ್ಪಿಕೊಳ್ಳಲಾರ. ಆದ್ದರಿಂದ ಮೂವರು ಹುಡುಗರು ಟ್ರಾಲಿಯನ್ನು ಹೇರಿದ್ದ ಲಗೇಜನ್ನು ತಳ್ಳಿಕೊಂಡು ಹೋಗುತ್ತಿದ್ದಾಗಲೇ ಅದರ ಎರಡೂ ಪಕ್ಕಗಳಲ್ಲಿಯೂ ಇನ್ನಿಬ್ಬರು ನಡೆಯುತ್ತಾ ಚೀಟಿಗಳನ್ನು ಅಂಟಿಸಿದರು. ಲಗೇಜು ರಾಶಿಯನ್ನು ನೋಡುತ್ತಲೇ ಗಾರ್ಡ್ ಸಂಶಯಗೊಂಡ. ಅಷ್ಟು ಹೊತ್ತಿಗೆ ಶಿಂಗ ಏದುತ್ತಾ ಹುಡುಗಿಯರ ಟ್ರಂಕು ಹಾಸಿಗೆಗಳನ್ನು ಹೊರಿಸಿಕೊಂಡು ಬಂದ. ನಾವು ಲಗೇಜು ಏರಿಸಬೇಕು. ಗಾರ್ಡ್: ಎಲ್ಲಿಗೆ? ಚಾಲಕುಡಿಗೆ. 3:30 ಗಂಟೆಯಿಂದ ಬಂಡಿ ಇಲ್ಲಿಯೇ ನಿಂತಿದೆ. ಒಂದು ಊರಿನಷ್ಟಿರುವ ಈ ಲಗೇಜನ್ನು ಈಗ ತಂದು ಏರಿಸಿ ಎಂದರೆ ಹೇಗಾಗುತ್ತದೆ? ಹೇಗಾದರೂ ಮಾಡಿ ಒಳಗೆ ತಳ್ಳಿಬಿಡುತ್ತೇವೆ. ಓಹೋ, ಒಳಗೆ ತಳ್ಳಿಬಿಡುತ್ತೀರೋ? ನೋಡುತ್ತೇನೆ, ಅದು ಹೇಗೆ ತಳ್ಳಿಬಿಡುತ್ತೀರೋ. 3:30 ಗಂಟೆಯಿಂದ ಏನು ಮಾಡುತ್ತಿದ್ರಿ? ಈ ಪ್ರಶ್ನೆಗೆ ನಮ್ಮ ಬಳಿ ಜವಾಬು ಇಲ್ಲ. ಅಷ್ಟು ಹೊತ್ತಿಗಾಗಲೇ ಬೇಸತ್ತು ಹೋಗಿದ್ದ ಹುಡುಗರಲ್ಲಿ ಒಬ್ಬ, ನಾವೇನು ಮಾಡುತ್ತಿದ್ದೇವೆಂಬುದನ್ನು ತಿಳಿದುಕೊಳ್ಳಲು ಅಷ್ಟು ಕಾತರವಾಗಿದ್ದರೆ ಕೇಳು, ಹೇಳುತ್ತೇನೆ. ಕ್ಯೂನಲ್ಲಿ ನಿಂತು ನಮ್ಮ ಸರದಿ ಬರುವವರೆಗೂ ಕಾದಿದ್ದೆವು. ಕೈ ಬೆಚ್ಚಗೆ ಮಾಡಿ ಮೊದಲು ನಿಮ್ಮ ಕೆಲಸವನ್ನು ಮುಗಿಸಿಬಿಡುತ್ತೇವೆ ಎಂದು ಅಲ್ಲಿದ್ದ ನಿಮ್ಮ ಅಧಿಕಾರಿಯೊಬ್ಬನು ಬಾಯಿ ಬಿಟ್ಟು ಕೇಳಿದನಾದರೂ ಲಂಚ ಕೊಡದೆ ನಮ್ಮ ಸರದಿಗಾಗಿ ಕಾದು ಕ್ಯೂನಲ್ಲಿ ನಿಂತಿದ್ದೆವು. ಅದನ್ನು ಕೇಳಿ ಗಾರ್ಡಿನ ತುಟಿಗಳು ಅದುರಿದವು, ರಕ್ತ ಕುದಿಯಿತು, ಮೈ ಕೆಂಪಾಯಿತು. ಲಗೇಜು ಇಲ್ಲಿಯೇ ಬಿದ್ದಿರಲಿ ಎಂದು ಬೊಗಳಿದ. ಏನು ಬೇಜವಾಬ್ದಾರಿಯ ಮಾತಿದು? ಬಿದ್ದಿರಲಿ ಎನ್ನುತ್ತೀಯಲ್ಲ? ಸರ್ಕಾರದ ಅಮೂಲ್ಯವಾದ ಸಾಮಾನುಗಳು ಇದರಲ್ಲಿವೆ. ಯಾವ ಧೈರ್ಯದಿಂದ ಬಿದ್ದಿರಲಿ ಎನ್ನುತ್ತೀಯ? ಇನ್ನು 3 ನಿಮಿಷ ಮಾತ್ರ ಉಳಿದಿದೆ. ಅಷ್ಟರಲ್ಲಿ ಇಷ್ಟೊಂದು ಸಾಮಾನುಗಳನ್ನು ಹೇರಿಸುವುದು ತಾನೇ ಹೇಗೆ? ಶುದ್ಧ ಗಮಾರರಂತೆ ಹರಟಬೇಡಿ. ಗಮಾರರು ನಾವಲ್ಲ. ಇಲ್ಲಿಯೇ ಬಿದ್ದಿರಲಿ ಎಂಬ ಮಾತನಾಡುವವರು ಗಮಾರರು. ಇದೇ ರೈಲಿನಲ್ಲಿ ಕೊಂಡೊಯ್ಯಲು ಅಷ್ಟು ಕಷ್ಟವಾದರೆ ಮುಂದಿನ ರೈಲಿನಲ್ಲಿ ಸಾಗ ಹಾಕುವಂತೆ ಏರ್ಪಾಡು ಮಾಡುವುದು ನಿನ್ನ ಕರ್ತವ್ಯ. ಗಾರ್ಡ್ ಹುಚ್ಚಿಗೆದ್ದ. ನನ್ನ ಕರ್ತವ್ಯಗಳೇನೆಂಬುದನ್ನು ನೀವು ನನಗೆ ಹೇಳಿಕೊಡಬೇಕಾಗಿಲ್ಲ ಎಂದು ಅಬ್ಬರಿಸಿ ಕೈಕಾಲುಗಳನ್ನು ಬೀಸುತ್ತಾ ಹಾರಾಡಿದ. ಸರಿಯಾಗಿ 5:30 ಗಂಟೆಯಾಯಿತು. ಎಂಜಿನ್ ಸಿಳ್ಳು ಹಾಕಿ ರೈಲಿನ ಚಕ್ರ ಕದಲಿತು. ಗಾರ್ಡ್ ಸಿಳ್ಳು ಊದಿ ಹೋಗಿ ಹತ್ತಿಕೊಳ್ಳಿ ಎಂದು ಕೂಗಿ ಬಣ್ಣದ ಬಾವುಟವನ್ನು ಕೈ ಎತ್ತಿ ಬೀಸಿದ. ಗಡಿಬಿಡಿಯಿಂದ ಹೀಗೆ ಬೀಸಿದ ಬಾವುಟ ಕೆಂಪು ಬಣ್ಣದ್ದು. ಕದಲಿದ್ದ ರೈಲು ನಿಂತಿತು. ರೈಲು ನಿಂತು ಬಿಟ್ಟಿದ್ದನ್ನು ವಿಚಾರಿಸಲು ಎಂಜಿನ್ ಕಡೆ ಓಡಿದ. ಈ ಸಮಯವನ್ನು ಹುಡುಗರು ಕೂಲಿಗಳು ಉಪಯೋಗಿಸಿಕೊಂಡು ಲಗೇಜ್ ಎಲ್ಲವನ್ನು ಬಂಡಿಯೊಳಗೆ ತುಂಬಿಬಿಟ್ಟು ನಮಗೆ ಕಾದಿರಿಸಲಾಗಿದ್ದ ಬಂಡಿಯಲ್ಲಿ ಬಂದು ಸದ್ದಿಲ್ಲದೆ ಕುಳಿತು ಬಿಟ್ಟರು. ಒಂದೆರಡು ನಿಮಿಷಗಳಾದ ಮೇಲೆ ಗಾರ್ಡ್ ತಿರುಗಿ ಬಂದು ನೋಡಿದಾಗ ಅವನಿಗೆ ಕಕ್ಕಾಬಿಕ್ಕಿಯಾಯಿತು. ಲಗೇಜು ಇಲ್ಲ, ನಾವು ಇಲ್ಲ. ಜೋರಾಗಿ ಬೈದು ಹಾರಾಡುತ್ತಿದ್ದ. ಇದೆಲ್ಲವನ್ನು ಕಿಟಕಿಯ ಮೂಲಕ ನೋಡುತ್ತಿದ್ದ ಹುಡುಗರು ಓ ಎಂದು ಹರ್ಷೋದ್ಗಾರ ಮಾಡಿದರು. ಗಾರ್ಡ್ ಓಡಿ ಬಂದು, ನಿಮ್ಮಿಂದಲೇ ಇಷ್ಟು ಆದದ್ದು. ನೀವು ವಿದ್ಯಾರ್ಥಿಗಳೇ ಅಲ್ಲ, ಮರ್ಯಾದೆಗೆಟ್ಟ ಕತ್ತೆಗಳು ಎಂದು ಕೂಗಾಡಿ ಹಸಿರು ಬಾವುಟವನ್ನು ಹಿಡಿದೆತ್ತಿದ. ರೈಲು ಹೊರಟಿತು. ಒಂದೊಂದು ಸ್ಟೇಷನ್ನಲ್ಲಿ ರೈಲು ನಿಂತಾಗಲೂ ಗಾರ್ಡ್ ನಮ್ಮ ಬಂಡಿಯ ಬಳಿ ಬಂದು ತಿಂದು ಬಿಡುವಂತೆ ನಮ್ಮನ್ನು ನೋಡಿ ಅರ್ಥವಿಲ್ಲದೆ ಕೂಗಾಡುತ್ತಿದ್ದ. ಈ ಗೊಂದಲದಲ್ಲಿ ನಮಗಾರಿಗೂ ಕಾರ್ಯದರ್ಶಿಯ ಜ್ಞಾಪಕವೇ ಬರಲಿಲ್ಲ. ಸೆಂಟ್ರಲ್ ನಿಲ್ದಾಣದಿಂದ ರೈಲು ಚಲಿಸಿ ಪೆರಂಬೂರನ್ನು ಸೇರಿದಾಗ ಡೈಸಿ ಪಕ್ಕದವಳನ್ನು ಕೇಳಿದಳು, ವೇಂಬುಲಿ ಎಲ್ಲಿ? 10 ರೂಪಾಯಿಗೆ ಚಿಲ್ಲರೆ ಬೇಕೆಂದು ಕೊಟ್ಟಿದ್ದೆ. ವೇಂಬುಲಿ ಎಂದು ಎಲ್ಲರನ್ನೂ ಕೇಳಿದರು. ವೇಂಬುಲಿಯೇ ವಿದ್ಯಾರ್ಥಿ ಕಾರ್ಯದರ್ಶಿ. ನನಗೂ ಗಾಬರಿಯಾಯಿತು. ಕಂದಯ್ಯ ಹಣ, ಟಿಕೆಟ್, ಪತ್ರ ವ್ಯವಹಾರವನ್ನು ನನ್ನ ಬಳಿ ಕೊಟ್ಟಿದ್ದಾನೆ. ಬೆಳಗ್ಗೆ ಮನೆಗೆ ಬಂದಿದ್ದ. ನನಗೆ ಸ್ವಲ್ಪ ತರಾತುರಿ ಕೆಲಸವಿದೆ. ಮುಖ್ಯವಾದ ಸಾಮಾನುಗಳೆರಡು ರೆಡಿ ಆಗಬೇಕಾಗಿದೆ. ಅವನ್ನು ನೋಡಿಕೊಂಡು ಬಂದು ಬಿಡುತ್ತೇನೆ. ಹೊತ್ತಾದರೂ ಕಾಯಬೇಡಿ. ಹೇಗೋ ಬಂದು ಬಿಡುತ್ತೇನೆ. ನನ್ನ ಹಾಸಿಗೆ ಟ್ರಂಕ್ಗಳನ್ನು ಶಿಂಗಾನ್ನೊಂದಿಗೆ ಕಳಿಸಿಬಿಡುತ್ತೇನೆ. ನಾನು ಬರುವುದು ಹೊತ್ತಾದರೆ ಲಗೇಜು ತೂಕ ಮಾಡಿಸುವ ಕೆಲಸವನ್ನು ಅವನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿದ. ಅದೇನು ಆ 2 ಸಾಮಾನುಗಳು ಎಂದಿದ್ದಕ್ಕೆ ನೋಡುವಿರಂತೆ ಎಂದು ನಕ್ಕು ಹೊರಟು ಹೋದ. ಇದುವರೆಗೂ ಅವನ ಜ್ಞಾಪಕ ನನಗೂ ಬರಲಿಲ್ಲ ಎಂದರು. ಮುಂದಿನ ಸ್ಟೇಷನ್ನಲ್ಲಿ ಕಾಣಿಸಿಕೊಳ್ಳುತ್ತಾನೆಯೋ ಏನೋ ಎಂಬ ನಿರೀಕ್ಷೆಯಲ್ಲಿ ಕುಳಿತೆವು. ಆರಕೋಣದಲ್ಲಿ ರೈಲು ನಿಂತಿತು. ಕಿಟಕಿಯಲ್ಲಿ ಇಣುಕಿ ನೋಡಿದೆವು. ಹೊರಲಾರದೆ 2 ಭಾರವಾದ ಡಬ್ಬಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಓಡಿ ಬರುತ್ತಿದ್ದ ವೇಂಬುಲಿ. ಹುಡುಗರು ಹೋಗಿ ಸಹಾಯ ಮಾಡಿದರು. ಏನಯ್ಯ ವೇಂಬುಲಿ, ಹೀಗೆ ಮಾಡಿಬಿಟ್ಟೆಯಲ್ಲ ಎಂದೆ. ಇಲ್ಲ ಸರ್, ಅಪ್ಪಟ ತುಪ್ಪ ಮಾವಡು ಏರ್ಪಾಡು ಮಾಡುವುದರಲ್ಲಿ ಹೊತ್ತಾಗಿ ಬಿಟ್ಟಿತು. ರೈಲು ಇನ್ನೇನು ಹೊರಟಿತು ಎನ್ನುವಷ್ಟರಲ್ಲಿ ಬಂದು ಕೊನೆಯ ಬಂಡಿಯನ್ನು ಹತ್ತಿಬಿಟ್ಟೆ. ಮನ್ನಿಸಬೇಕು ಎಂದ. ವೇಂಬುಲಿಯ ಹುಟ್ಟೂರು ಧಾರಾಪುರದ ಬಳಿಯ ಒಂದು ಗ್ರಾಮ. ತಲೆತಲಾಂತರಗಳಿಂದ ವ್ಯಾಪಾರ ಮಾಡುತ್ತಿರುವ ಮನೆತನದಲ್ಲಿ ಹುಟ್ಟಿದವನು. ಅಪ್ಪಟ ತುಪ್ಪ ತಯಾರಾಗುವುದು ಇವನ ಮನೆಯೊಂದರಲ್ಲಿಯೇ ಎಂದು ಇವನ ನಂಬಿಕೆ. ಇವನ ಗ್ರಾಮಕ್ಕೆ 6 ಮೈಲಿ ದೂರದಲ್ಲಿ ಒಂಟಿಯಾಗಿ ಒಂದು ಮಾವಿನ ಮರ ಬೆಳೆಯುತ್ತಿದೆಯಂತೆ. ಅದರ ಕಾಯನ್ನೇ ಉಪ್ಪಿನಕಾಯಿಗೆ ಉಪಯೋಗಿಸಬೇಕಂತೆ. ಅವನ ಸ್ವಂತ ತೋಟದಲ್ಲಿ ಸ್ವಂತ ಕೈಯಿಂದ ನೀರು ಹಾಯಿಸಿ ಬೆಳೆದ ಬೆಳ್ಳುಳ್ಳಿಯನ್ನೇ ಒಗ್ಗರಣೆ ಹಾಕಬೇಕಂತೆ. ಅವನೇ ಬೆಳೆದು ತನ್ನ ಗಾಣದಲ್ಲಿಯೇ ಹಿಂಡಿದ ಎಳ್ಳೆಣ್ಣೆಯನ್ನೇ ಸುರಿಯಬೇಕಂತೆ. ಸವಿದರೆ ಈ ಮಾವಡುವನ್ನು ಸವಿಯಬೇಕು ಎಂದು ದೊಡ್ಡದಾಗಿ ಲೊಟಗೆ ಹಾಕಿದ. 15 ದಿನಗಳ ಹಿಂದೆಯೇ ಮನೆಗೆ ಬಂದಿದ್ದನಂತೆ. ತುಪ್ಪ ಮಾವಡುಗಳು ಕೈ ಸೇರುವುದಕ್ಕೆ ಸ್ವಲ್ಪ ತಡವಾಯಿತು. ಮರುದಿನ ಬೆಳಗ್ಗೆ 11 ಗಂಟೆಗೆ ಚಾಲಕುಡಿಯನ್ನು ಸೇರಿದೆವು. ನಿಯತವಾಗಿದ್ದ ಕಾಲಕ್ಕೆ ಸರಿಯಾಗಿ ತಂದು ಸೇರಿಸಿದ ಈ ಅಪೂರ್ವ ಸಂದರ್ಭದಲ್ಲಿ ರೈಲಿಗೆ ಕೃತಜ್ಞತೆಯನ್ನು ಧನ್ಯವಾದವನ್ನು ಹೇಳಲು ವೇಂಬುಲಿ ಎಂಜಿನ್ ಡ್ರೈವರ್ ಬಳಿಗೆ ಹೋದ.
ಏತನ್ಮಧ್ಯೆ ಹಳೆಯ ಗಾರ್ಡ್ ಹೋಗಿ ಹೊಸ ಗಾರ್ಡ್ ಬಂದಿದ್ದ. ಸಾಧಾರಣವಾಗಿ 3 ನಿಮಿಷ ನಿಲ್ಲಬೇಕಿದ್ದ ರೈಲನ್ನು ನಾವು ಲಗೇಜು ಇಳಿಸಿಕೊಳ್ಳುವವರೆಗೂ ನಿಲ್ಲಿಸಿದ್ದ. ಅವನ ಸಹನೆಗೆ ವಂದನಾರ್ಪಣೆ ಮಾಡಿದಾಗ ನಸುನಕ್ಕು, ನಾನು ನಿಮ್ಮ ಕಾಲೇಜಿನಿಂದಲೇ ಬಾಟನಿ ಓದಿ ತೇರ್ಗಡೆಯಾದವ. ದಿವಂಗತ ಪ್ರೊಫೆಸರ್ ಫೈಸನ್ ಅವರ ಶಿಷ್ಯ. ನಿಮ್ಮಂತೆಯೇ ನಾನು ಈ ತೆರನಾದ ಎಕ್ಸ್ಕರ್ಷನ್ಗಳಿಗೆ ಹೋಗಿ ಬಂದವನು, ಪ್ರವಾಸ ಕಾರ್ಯದರ್ಶಿಯೂ ಆಗಿದ್ದವನು. ನಿಮ್ಮ ಕಷ್ಟಗಳು ನನಗೆ ಗೊತ್ತು ಎಂದು ರೈಲು ಹೊರಟಾಗ 1,000 ಗಿಡಗಳನ್ನು ಸಂಗ್ರಹಿಸಿಕೊಂಡು ಬನ್ನಿ ಎಂದು ಹುಡುಗರನ್ನು ಹುರಿದುಂಬಿಸಿದ. ಅದೃಷ್ಟದ ಕಿರುನಗೆ ನಮ್ಮಳಿಗೆ ಸುಳಿಯಿತೆಂದು ಹಿಂದಿನ ದಿನದ ಕಹಿಗಳನ್ನು ಮರೆಯುವುದರಲ್ಲಿದ್ದೆವು. ಇಲ್ಲಿಂದ ಮುಂದಕ್ಕೆ 30 ಮೈಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಪೊರಿಂಗಲ್ಕುತ್ತನ್ನು ಸೇರಬೇಕಾಗಿದ್ದಿತು. ಮೊದಲೇ ನಿಗದಿಯಾಗಿದ್ದ ಬಸ್ಸು ಕಾದು ನಿಂತಿದ್ದಿತು. ನಿಲ್ದಾಣದಿಂದ ಲಗೇಜು ಸಾಗಿಸುತ್ತಿದ್ದಾಗ ಸ್ಟೇಷನ್ ಅಧಿಕಾರಿಗೆ ಏನೋ ಸಂದೇಹ ತೋರಿತು. ಸಾಮಾನುಗಳಿಗೆ ಇನ್ನೊಂದು ರಸೀದಿ ಇದೆಯೇ ಎಂದ. ರಸೀದಿಯನ್ನು ತೋರಿಸುವುದರೊಳಗೆ ಲಗೇಜು ರಾಶಿಯನ್ನು ನೋಡಿ ಇನ್ನೊಂದು ಸಲ ತೂಕ ಹಾಕಬೇಕಾಗುತ್ತದೆಯೋ ಏನೋ ಎಂದು ಗೊಣಕಿಕೊಂಡ. ಇಂಗ್ಲಿಷ್ ಮಲಯಾಳ ಮಿಶ್ರಣ ಭಾಷೆಯಲ್ಲಿ ಇನ್ನೊಂದು ರಸೀದಿ ಉಂಟೇ ಎಂದ. ವೇಂಬುಲಿ, ಯಾಕೆ ಇನ್ನೊಂದು? ಈಗ ಇರುವುದೇನು ಕಳ್ಳ ರಸೀದಿಯೇ ಎಂದು ದುಡುಕಿದ. ಅಧಿಕಾರಿ ಕನ್ನಡಕದ ಸಂಧಿಯ ಮೂಲಕವೇ ವೇಂಬುಲಿಯನ್ನು ಕುಕ್ಕುವಂತೆ ನೋಡಿ ಮಣಿಪ್ರವಾಳದ ಮಳೆಗೆರೆದ. ಸುಳ್ಳರು ಯಾರು ಎಂಬುದು ಈ ಕ್ಷಣದಲ್ಲಿಯೇ ಗೊತ್ತಾಗಿ ಬಿಡುತ್ತದೆ. ಈ ರಸೀದಿಯಲ್ಲಿ 22 ಸಾಮಾನುಗಳು ಮಾತ್ರ ನಮೂದಾಗಿವೆ. ಅವಕ್ಕೆ ಮಾತ್ರ ರುಸುಮು ಕಾಣಿಸಲಾಗಿದೆ. ನಿಮ್ಮಲ್ಲಿರುವ ಸಾಮಾನುಗಳು 22ರ 4ರಷ್ಟಿವೆ. ಹೀಗಿರುವುದರಿಂದ ಇನ್ನೊಂದು ರಸೀದಿ ಇದೆಯೇ ಎಂದು ಕೇಳಿದೆ. ವೇಂಬುಲಿ ಹೇಳಿದ, ಹಾಗಾದರೆ 122 ಎಂಬುದಕ್ಕೆ ಬದಲಾಗಿ 22 ಎಂದು ಬರೆದು ಬಿಟ್ಟಿರುವರೋ ಏನೋ. ಅಧಿಕಾರಿ ಹೇಳ್ತಾರೆ, ಹಾಗೇ ಇರಬಹುದು ಎಂದು ಇಟ್ಟುಕೊಂಡರೂ ಇಲ್ಲಿ ಕಾಣಿಸಿರುವ ಮೊತ್ತ 22 ಸಾಮಾನುಗಳಿಗೆ ತಗುಲುವ ಬೆಲೆ ಮಾತ್ರ. ವೇಂಬುಲಿ ತನ್ನ ತಪ್ಪು ಇಂಗ್ಲಿಷ್ನಲ್ಲಿ ಸಾಮಾನುಗಳ ಸಂಖ್ಯೆಯ ಮೇಲೆ ಮೊತ್ತವನ್ನು ಲೆಕ್ಕ ಮಾಡುವುದಿಲ್ಲವಷ್ಟೇ. ಅಧಿಕಾರಿ ವೇಂಬುಲಿಯನ್ನು ಕಾಲಿನಿಂದ ತಲೆಯವರೆಗೂ ದಿಟ್ಟಿಸಿ ನೋಡಿ, ಇಲ್ಲ, ತೂಕದ ಮೇಲೆಯೇ 22 ಸಾಮಾನುಗಳನ್ನುಳಿದು ಮಿಕ್ಕ ಸಾಮಾನುಗಳಿಗೆ ತೂಕವೇ ಇಲ್ಲವೇ? ಲಗೇಜ್ ಎಲ್ಲವನ್ನು ತಿರುಗಿಯೂ ತೂಕಕ್ಕೆ ಹಾಕಿ ಎಂದ. ಮಿತಿಮೀರಿದ ಆತ್ಮವಿಶ್ವಾಸದಿಂದ ಯಾವುದೋ ಜ್ಞಾನದಲ್ಲಿ ವೇಂಬುಲಿ, ಓಹೋ, ಧಾರಾಳವಾಗಿ ಮಾಡಬಹುದು, ಅಭ್ಯಂತರವೇ ಇಲ್ಲ ಎಂದ. ಸಾಮಾನುಗಳನ್ನು ತೂಕಕ್ಕೆ ಹಾಕಿ ರುಸುಮನ್ನು ಲೆಕ್ಕ ಹಾಕಿದಾಗ ಇನ್ನೂ 140 ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗಿದೆ ಎಂದು ತಿಳಿದು ಬಂದಿತು. ಅಧಿಕಾರಿಯ ಸಂದೇಹವೂ ಲೆಕ್ಕಾಚಾರವೂ ಸರಿಯಾಗಿದ್ದವು. ನಮ್ಮ ಎದೆ ಧಗ್ಗೆಂದು ಹೊಡೆದುಕೊಂಡಿತು. ಮಾತಿಲ್ಲದೆ 140 ರೂಪಾಯಿ ತೆತ್ತು ಲಗೇಜನ್ನು ಬಿಡಿಸಿಕೊಂಡದ್ದಾಯಿತು. ಈ ಮೊಬಲಗಿನ ಭಾರ ಎದೆಯ ಮೇಲೆ ಹೇರಿಕೊಂಡಿತು. ಪೋರಿಂಗಲ್ ಕುತ್ತಿನಲ್ಲಿ ನಮ್ಮ ಬಿಡದಿಗಾಗಿ 2 ಹೊಸದಾಗಿ ಕಟ್ಟಿದ ಅಕ್ಕಪಕ್ಕದ ಮನೆಗಳನ್ನು ಏರ್ಪಾಡು ಮಾಡಿದ್ದರು. ಡಿಪಾರ್ಟ್ಮೆಂಟಿಗೆ ಸೇರಿದ ಸಾಮಾನುಗಳೊಡನೆ ನಾವು ಹುಡುಗರು ಒಂದು ಮನೆಯನ್ನು ಆಕ್ರಮಿಸಿಕೊಂಡೆವು. ಅಡುಗೆ ಸಾಮಾನು ಉಗ್ರಾಣಗಳನ್ನು ಪಕ್ಕದ ಮನೆಗೆ ಸಾಗಿಸಿ ಹುಡುಗಿಯರನ್ನು ಅಲ್ಲಿ ಬಿಟ್ಟೆವು. ಊಟ ತಿಂಡಿಗಳ ಏರ್ಪಾಡಿಗೂ ಇದೇ ಮನೆಯನ್ನು ಗೊತ್ತು ಮಾಡಿದೆವು. ಹುಡುಗಿಯರಿಗೆ ಈ ಏರ್ಪಾಡು ಅಷ್ಟು ರುಚಿಸಲಿಲ್ಲ. ಡೈಸಿಯ ಮುಂದಾಳುತನದಲ್ಲಿ ನಿಯೋಗ ಬಂದರು. ಡೈಸಿ ಹೇಳ್ತಾಳೆ, ಸರ್, ನಾವು ನಿಮ್ಮಲ್ಲಿಯೇ ಬಂದು ಬಿಡುತ್ತೇವೆ. ಏಕಮ್ಮ, 2 ಒಂದೇ ಅಚ್ಚಿನಲ್ಲಿ ಕಟ್ಟಿದ ಮನೆಗಳು? ಹುಡುಗರನ್ನು ಅಲ್ಲಿಗೆ ಕಳಿಸಿದರೆ ನಾವು ಇಲ್ಲಿಗೆ ಬರುತ್ತೇವೆ. ಈಗಲೇ ಇಬ್ಬರು ಬೇರೆ ಬೇರೆ ಇದ್ದೀರಲ್ಲ, ಈ ಅದಲು ಬದಲು ಏಕೆ? ಅಲ್ಲಿ ಒಂದೇ ವಾಸನೆ ಸರ್. ಏನು ವಾಸನೆ? ಕವುಜು, ತುಪ್ಪ, ಬೆಳ್ಳುಳ್ಳಿ, ನಾತ. ಇವು ವೇಂಬುಲಿಯ ಸ್ಪೆಷಲ್ಗಳಲ್ಲವೇ? ಅವನಿಗೆ ಕೊಂಚ ಅಸಮಾಧಾನವಾಯಿತು. ಈ ಹೆಂಗಸು ಯಾವಾಗಲೂ ಏನನ್ನಾದರೂ ದೂರು ಹೇಳುತ್ತಲೇ ಇರಬೇಕು. ಅಷ್ಟು ವಾಸನೆ ಸಹಿಸಲಾಗದಿದ್ದರೆ ಮೂಗಿಗೆ ಬಿರಟೆ ಹಾಕಿಕೊಳ್ಳಿ ಎಂದ. ಈಗ ನಮ್ಮೊಂದಿಗರೆಂದರೆ 14 ಗಂಡಸರು, ವಿದ್ಯಾರ್ಥಿ ವರ್ಗ 9, ಅಧ್ಯಾಪಕ ವರ್ಗ 2, ಉಳಿದ ವರ್ಗ 2, ಅಡಿಗೆಯವ 1, 5 ಮಹಿಳೆಯರು, ನನ್ನ ಹೆಂಡತಿ, 4 ಹುಡುಗಿಯರು. ಒಂಟಿಯಾಗಿರಲು ಹೆದರಿಕೊಂಡು ವಾಸನೆಯ ಕಾರಣವನ್ನು ಕೊಟ್ಟರೆಂಬುದನ್ನು ಒಡನೆಯೇ ಮನಗಂಡೆ. ನಿಮಗೆ ಹೆದರಿಕೆಯಾದರೆ ನಿಮ್ಮ ಮನೆಯಲ್ಲಿ ರಾತ್ರಿ ವೇಳೆ ಮಲಗುವಂತೆ ಅಟೆಂಡರ್ಗಳನ್ನು ಕಳುಹಿಸುತ್ತೇನೆ ಎಂದೆ. ಸದ್ದಿಲ್ಲದೆ ಒಪ್ಪಿಕೊಂಡು ಥ್ಯಾಂಕ್ಸ್ ಹೇಳಿದರು. ನನ್ನ ಹೆಂಡತಿಯನ್ನು ಬೇರೆಯಾಗಿ ಕರೆದು ಪಿಸುಮಾತಿನಲ್ಲಿ ಕೇಳಿದೆ, ನೀನು ತಾನೇ ಇವರಿಗೆ ಚುಚ್ಚಿಕೊಟ್ಟದ್ದು? ಹಿರಿಕೊರಲಿನ ಉತ್ತರ, ಹೌದೇ ಹೌದು. ನಿಮಗೆ ಹೆಂಗಸರ ವಿಷಯದಲ್ಲಿ ಒಂದಿಷ್ಟಾದರೂ ಸಹಾನುಭೂತಿ ಇಲ್ಲ. ಈ ಸರ್ಟಿಫಿಕೇಟ್ ಅನ್ನು ದಿನಕ್ಕೆ 100 ಸಲವಾದರೂ ಮದುವೆಯಾದಂದಿನಿಂದ ಕೇಳುತ್ತಿದ್ದೆನಾದ್ದರಿಂದ ನಕ್ಕು ಸುಮ್ಮನಾದೆ. ಮರುದಿನ ಬೆಳಗ್ಗೆ ಎದ್ದಾಗ ಪ್ರಯಾಣದ ಆಯಾಸ ಇನ್ನೂ ತೊಲಗಿರಲಿಲ್ಲ. ರಾಮರಾಯ ಅಂದ್ರೆ ಅಡಿಗೆಯವನು ಏನೋ ನಾಷ್ಟವನ್ನು 7 ಗಂಟೆಗೆ ತಯಾರು ಮಾಡಿಟ್ಟಿದ್ದನಾದರೂ ಅದರ ವಾಸನೆ ಯಾರನ್ನೂ ಆಕರ್ಷಿಸಲಿಲ್ಲ. ಶಿಂಗನಿಗೆ ರಾತ್ರಿ ಜ್ವರ ಹಿಡಿದಿತ್ತು. ಬಲವಾಗಿ ಶೀನುತ್ತಿದ್ದ, ಸಿಂಹದಂತೆ ಕೆಮ್ಮುತ್ತಿದ್ದ. ಅವನಿಗೆ ಮೊದಲು ವೈದ್ಯ ಚಿಕಿತ್ಸೆ ನಡೆಯಬೇಕಾಗಿದ್ದಿತು. ನಮ್ಮಲ್ಲಿದ್ದ ಮಾತ್ರೆಗಳನ್ನೇನೋ ಕೊಟ್ಟೆವು. ಆದರೂ ವೈದ್ಯನೊಬ್ಬ ಬಂದು ಪರೀಕ್ಷೆ ಮಾಡುವುದು ಒಳಿತೆನಿಸಿತು. ನಮ್ಮ ಬಿಡದಿಯ ಅರುಹಿನಲ್ಲಿಗೆ ಸರ್ಕಾರಿ ವೈದ್ಯಾಲಯ ಬಂದಿತ್ತು. ಬೆಳಗ್ಗೆ 10 ಗಂಟೆಗೆ ಮುಂಚೆ ಬಾಗಿಲು ತೆರೆಯುವ ಸಂಪ್ರದಾಯವಿಲ್ಲವೆಂದು ತಿಳಿಯಿತು. ಬೋರ್ಡಿನ ಮೇಲೆ 8 ಗಂಟೆಯಿಂದ 10ರವರೆಗೆ ಎಂದು ಬರೆದಿದೆಯಲ್ಲ ಎಂದು ವಿಚಾರಿಸಿದ್ದಕ್ಕೆ, ಡಾಕ್ಟರು ಬೇರೆ ಊರಿನಿಂದ ಬರಬೇಕು. ನಿಮಗೆ ಅದೃಷ್ಟವಿದ್ದರೆ 11 ಗಂಟೆಗೆ ಬರುತ್ತಾರೆ. ವೈದ್ಯರಿಗೆ ಅದೃಷ್ಟವಿದ್ದರೆ ಕಾಂಪೌಂಡರ್ 12 ಗಂಟೆಗೆ ಬರುತ್ತಾನೆ. ಇವನು ಇನ್ನೊಂದು ಊರಿನಿಂದ ನಡೆದು ಬರಬೇಕು. ಇವರಿಬ್ಬರಿಗೂ ಅದೃಷ್ಟ ಕೂಡಿ ಬಂದಾಗ ರೋಗಿಗಳೇ ಇರರು.
ಎಂದರೆ ಇವರಿಗಾಗಿ ಕಾದು ಕಾದು ಮನೆಗಳಿಗೆ ತೆರಳಿ ಬಿಡುತ್ತಾರೆ ಎಂದು ತಿಳಿಯಿತು. ಅಂದು ನಮ್ಮ ಅದೃಷ್ಟ. ಕಾವಲುಗಾರ 8 ಗಂಟೆಗೆ ಬಂದು ವೈದ್ಯಾಲಯದ ಬಾಗಿಲು ತೆರೆದ. ವೈದ್ಯನ ಆಗಮನವನ್ನು ನಿರೀಕ್ಷಿಸುತ್ತಾ ಅರ್ಧ ಗಂಟೆಗೊಂದು ಸಲ ಹುಡುಗರನ್ನು ಕಳುಹಿಸುತ್ತಿದ್ದೆ. 10:30 ಗಂಟೆಗೆ ತಕ್ಕಡಿ ಕಣ್ಣಿನ ಕಾಂಪೌಂಡರ್ ದೇವ ಬಂದಿಳಿದ. ಒಂದೊಂದು ಕಣ್ಣಿನಲ್ಲಿಯೂ ನಮ್ಮಲ್ಲಿ ಒಬ್ಬೊಬ್ಬನನ್ನು ನೋಡಿ ಮಲಯಾಳದಲ್ಲಿ ಯಾರಿಗೆ ಏನಾಗಿದೆ, ಯಾರಿಗೂ ಏನೂ ಆಗಿರುವಂತೆ ತೋರುವುದಿಲ್ಲವಲ್ಲ ಎಂದ. ನಮಗೆ ವಿಪರೀತ ನಗು ಬಂದು ನಾವೆಲ್ಲರೂ ನೆಟ್ಟಗೆ ಇದ್ದೇವೆ. ರೋಗಪೀಡಿತನಾದವನು ನಿನ್ನ ಎದುರಿನಲ್ಲಿಯೇ ಮಲಗಿದ್ದಾನೆ ಎಂದು ತೋರಿಸಿದೆವು. ಕಾಂಪೌಂಡರ್ ಮಂಡಿಯೂರಿ ಶಿಂಗನ ಪಕ್ಕದಲ್ಲಿ ಕುಳಿತು ಯಾವುದನ್ನಾದರೂ ನೋಡಿ ಭಯಗೊಂಡೆಯಾ ಎಂದ. ಶಿಂಗನಿಗೆ ಕೋಪ ಬಂದು, ಹೌದು, ನಿನ್ನಂತವನೊಬ್ಬ ಕನಸಿನಲ್ಲಿ ಬಂದಿದ್ದ ಎಂದು ತಮಿಳಿನಲ್ಲಿ ಗೊಣಗಿದ. ಕಾಂಪೌಂಡರಿಗೆ ಅದು ಅರ್ಥವಾಗಲಿಲ್ಲವಾದ್ದರಿಂದ ಮಾತು ಬೆಳೆಯಲಿಲ್ಲ. ಶಿಂಗನ ಬೆನ್ನನ್ನು ಮೂಸಿ ನೋಡಿ, ರವೆಯಷ್ಟೂ ಚಳಿ ಇದೆ, ಪ್ರಾಣ ಭಯವಿಲ್ಲ ಎಂದು ಭರವಸೆ ಕೊಟ್ಟ. ಇವನ ಪರೀಕ್ಷಾ ಕ್ರಮವನ್ನು ಕಂಡು ನನಗೆ ನಗುವೂ ಕೋಪವೂ ಒಟ್ಟಿಗೆ ಬಂದವು. ವೇಂಬುಲಿ, ಏನ್ ಸರ್, ಜ್ವರ ಕಾಯುತ್ತಿದೆ, ಇವನು ಚಳಿ ಎಂದು ಬೊಗಳುತ್ತಾನೆ ಎಂದ. ರಾಮರಾಯನಿಗೆ ಅಲ್ಪ ಸ್ವಲ್ಪ ಮಲಯಾಳಿ ಗೊತ್ತು. ಮಲಯಾಳದಲ್ಲಿ ಜ್ವರ ಎನ್ನುವುದಕ್ಕೆ ಚಳಿ ಎನ್ನುತ್ತಾರೆ ಎಂದು ಸಮಾಧಾನ ಮಾಡಿದ. ವಾಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಏಕೆಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಹಾಗಾಗಿ ಮುಂದಿನ ಭಾಗಗಳಲ್ಲಿ ಪೂರ್ಣವಾಗಿ ಹಸಿರು ಹೊನ್ನು ಕೃತಿಯನ್ನು ನಿಮಗೆ ವರ್ಣಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಕೂಡ ಈ ಒಂದು ಆಡಿಯೋ ಬುಕ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾಕೆಂತಂದರೆ ಓದೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನಿಮ್ಮ ಕೆಲಸವನ್ನು ಮಾಡ್ತಿಲ್ಲ ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದನ್ನು ನೀವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ. ಅದು ಯಾವ ವಿಡಿಯೋ ಆಗಿರಬಹುದು ಅಥವಾ ಇದರ ಮುಂದುವರೆದ ಭಾಗವಾದರೂ ಕೂಡ ಆಗಿರಬಹುದು. ಆದರೆ ಪ್ರತಿದಿನ ಈ ಒಂದು ಕೃತಿಗಳ ಒಂದು ಆಡಿಯೋ ರೆಕಾರ್ಡನ್ನು ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಆದಷ್ಟು ಹಾಕ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ ಫ್ರೆಂಡ್ಸ್. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.